Hello my dear friends and my dear students, welcome to our YouTube channel Civil with Sudhir. So ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು KPCL JEN ಎಕ್ಸಾಮ್ ಆಗಿತ್ತು ಅದರ ಕ್ವೆಶ್ಚನ್ ಪೇಪರ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ನಾನು ಮಾಡ್ತೀನಿ. ಸೊ ಈ ಒಂದು ಪೇಪರ್ ನಾನು ಮೂರು ಪಾರ್ಟ್ ಅಲ್ಲಿ ಮಾಡ್ತೀನಿ ಬಿಕಾಸ್ ನೋಡಿ ಎಕ್ಸ್ಪ್ಲನೇಷನ್ ಮಾಡಬೇಕಂದ್ರೆ ಟೈಮ್ ತಗೊಳುತ್ತೆ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ವಿಡಿಯೋ ತುಂಬಾ ಲೆಂದಿ ಆಗಿರುತ್ತೆ. ಸೊ ಅದಕ್ಕೆ ನಾನೇನ್ ಮಾಡಿದ್ದೀನಿ ಅಂದ್ರೆ ಈ ವಿಡಿಯೋನ ಮೂರು ಪಾರ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ 30-32 ಕ್ವಶನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 30-32 ಮಾಡಿ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು 35 ಕ್ವಶನ್ ಮುಗಿಸ್ತೀನಿ, ಸರಿನಾ? ಸೊ ಈ ಕ್ವಶನ್ ಪೇಪರ್ ಮೂರು ಒಂದು ಪಾರ್ಟ್ ಅಲ್ಲಿ ಬರುತ್ತೆ, ದಯವಿಟ್ಟು ಅದನ್ನ ಎಲ್ಲರೂ ನೋಡಿ. ಸೊ ಆಮೇಲೆ ಯಾಕೆ ಈ ತರ ಮಾಡ್ತಾ ಇದೀನಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಚಾನಲ್ ಅಲ್ಲಿ ನಾನು ಹಿಂಗೆ ಮಾಡ್ತೀನಿ. ಸೊ ದಟ್ ಒಂದೊಂದು ಕ್ವಶನ್ ನಾವು ಡೀಟೇಲ್ ಆಗಿ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಓದ್ಬೇಕು. ನೆಕ್ಸ್ಟ್ ಕ್ವಶನ್ ಇದ್ರ ಮೇಲೆ ಸ್ವಲ್ಪ ರಿಲೇಟೆಡ್ ಏನಾದ್ರು ಚೇಂಜ್ ಮಾಡಿಕೊಟ್ರೆ ನೀವು ಮಾಡಬೇಕು ಅಂತ ನಮ್ಮ ಇಂಟೆನ್ಷನ್ ಇರುತ್ತೆ, ಗೊತ್ತಾಯ್ತಾ? ಸೊ ಅದಕ್ಕೆ ದಯವಿಟ್ಟು ನೀವೇನ್ ಮಾಡಿ ಗೊತ್ತಾ, ಎಲ್ಲರೂ ಈ ವಿಡಿಯೋನ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋದು. ಸೊ ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಒಂದು ನಿಮಿಷ. ಎಸ್, ಫಸ್ಟ್ ಕ್ವಶನ್ ಏನಿದೆ, ಸೆಕ್ಷನ್ ಮಾಡ್ಯುಲಸ್ ಆಫ್ ಎ ರೆಕ್ಟಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ಆಫ್ ಎ ವಿಡ್ತ್ 150 mm and depth 300 mm ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಸೆಕ್ಷನ್ ಮಾಡ್ಯುಲಸ್ ಬೇಕಾದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇದು 150 mm ಇದೆ, ವಿಡ್ತ್ ಇದೆ, ರೈಟ್? ಆಮೇಲೆ 300 mm ನಮ್ದು ಡೆಪ್ತ್ ಇದೆ. ಸೊ ಈ ತರ ಇರುತ್ತೆ. ಸೊ ಸೆಕ್ಷನ್ ಮಾಡ್ಯುಲಸ್ ಗೆ ಫಾರ್ಮುಲಾ ಏನಿದೆ ಅಂತಂದ್ರೆ ತುಂಬಾ ಸಿಂಪಲ್ ಇದೆ, BD ಸ್ಕ್ವೇರ್ ಬೈ 6 ಅಂತ ನಮ್ದು ಫಾರ್ಮುಲಾ ಬರುತ್ತೆ. ಸೊ ಬಿ ಎಷ್ಟು ಕೊಟ್ಟಿದ್ದಾರೆ, 150 ಇದೆ, ಆಮೇಲೆ ಡಿ ಎಷ್ಟು ಕೊಟ್ಟಿದ್ದಾರೆ, 300 ಇದೆ. ಸೊ 300 ಸ್ಕ್ವೇರ್ ಡಿವೈಡೆಡ್ ಬೈ 6 ಆಗುತ್ತೆ. ಸೊ ಇದು ನೀವು ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಬರುತ್ತೆ 2.25 into 10⁻6 mm/3, ರೈಟ್? ಸೊ mm/3 ಬರುತ್ತೆ, ಇದೊಂದು ಆನ್ಸರ್ ಸಿ ಆಗುತ್ತೆ, ರೈಟ್? ಸೊ ಸೆಕ್ಷನ್ ಮಾಡ್ಯುಲಸ್, ಆಯ್ತಾ? ಸೆಕ್ಷನ್ ಮಾಡ್ಯುಲಸ್ ಇದು ಬರೀ ಅವರು ರೆಕ್ಟಾಂಗ್ಯುಲರ್ ಸೆಕ್ಷನ್ ಕೊಟ್ಟಿರೋದು, ಆಯ್ತಾ? ರೆಕ್ಟಾಂಗ್ಯುಲರ್ ಸೆಕ್ಷನ್ ಸ್ಕ್ವೇರ್ ಬಂದ್ರೆ ಚೇಂಜ್ ಆಗುತ್ತೆ, ಸರ್ಕಲರ್ ಇದ್ದರೆ ಚೇಂಜ್ ಆಗುತ್ತೆ. ಸೊ ಅದರ ಬಗ್ಗೆ ನೀವು ಏನಂತಂದ್ರೆ ನೋಡಬಹುದು. ಸೊ ಇದು ಕ್ವಶನ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್, which of the following is the correct in connection with the slope and deflection of the beam ಅಂತ ಹೇಳ್ತಾ ಇರೋದು. ಸ್ಲೋಪ್ ಮತ್ತೆ ಡಿಫ್ಲೆಕ್ಷನ್ ಬಗ್ಗೆ ಕೇಳ್ತಾ ಇರೋದು, ರೈಟ್? ಸೊ ಇದ್ರ ಬಗ್ಗೆ ನೋಡಿ ತುಂಬಾ ಸಿಂಪಲ್ ಆಗಿದೆ. ಇದು ಯಾವ್ದು ಕೇಳ್ತಾ ಇದ್ದಾರೆ ಅಂತಂದ್ರೆ ಸಿಂಪ್ಲಿ ಸಪೋರ್ಟೆಡ್ ಇದೆ. ಸಿಂಪ್ಲಿ ಸಪೋರ್ಟೆಡ್ ಅಂತಂದ್ರೆ ಈ ತರ ಇರುತ್ತೆ, ರೈಟ್? ತುಂಬಾ ಸಿಂಪಲ್. ಸೊ ಇದು ಬಂದ್ಬಿಟ್ಟು ಕ್ಯಾಂಟಿಲಿವರ್, ರೈಟ್? ಸೊ ಕ್ಯಾಂಟಿಲಿವರ್ ಸಿಂಪ್ಲಿ ಸಪೋರ್ಟೆಡ್. ಆಮೇಲೆ ಇನ್ನೊಂದು ಬರುತ್ತೆ ಫಿಕ್ಸ್ಡ್ ಅಂತ ಬರುತ್ತೆ, ಈ ತರ, ರೈಟ್? ಸಿಂಪ್ಲಿ ಸಪೋರ್ಟೆಡ್ ಅದೊಂದು. ಆಮೇಲೆ ಇನ್ನೊಂದು ಕಂಡೀಷನ್ ಯಾವ್ದು ಬರುತ್ತೆ, ಓವರ್ ಹ್ಯಾಂಗಿಂಗ್ ಬರುತ್ತೆ, ರೈಟ್? ಸೊ ಓವರ್ ಹ್ಯಾಂಗಿಂಗ್ ಅಂದ್ರೆ ಆನ್ ಬೋತ್ ಸೈಡ್ ಏನಂತಂದ್ರೆ ಪೋರ್ಷನ್ ಎಕ್ಸ್ಟೆಂಡ್ ಆಗಿರುತ್ತೆ, ನಮ್ದು ಏನಂತಂದ್ರೆ ಸ್ಪ್ಯಾನು ಎಕ್ಸ್ಟೆಂಡ್ ಆಗಿರುತ್ತೆ. ಇವೆಲ್ಲ ನಾರ್ಮಲ್, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಈಗ ಇದರಲ್ಲಿ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಸಬ್ಜೆಕ್ಟೆಡ್ ಟು ಲೋಡಿಂಗ್ ಫಾರ್ ಡಿಫ್ಲೆಕ್ಷನ್, ಆಯ್ತಾ? ಡಿಫ್ಲೆಕ್ಷನ್ ಟು ಬಿ ಮ್ಯಾಕ್ಸಿಮಮ್, ಆಯ್ತಾ? ಟು ಬಿ ಮ್ಯಾಕ್ಸಿಮಮ್ ಸ್ಲೋಪ್ ಶುಡ್ ಚೇಂಜ್ ಇಟ್ ಸೈನ್. ನೋಡಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಲೋಡ್ ಅಪ್ಲೈ ಮಾಡಿದಾಗ, ರೈಟ್? ಸಬ್ಜೆಕ್ಟೆಡ್ ಟು ಲೋಡಿಂಗ್ ಅಂತ ಹೇಳ್ಬೋದು. ಸೊ ಡಿಫ್ಲೆಕ್ಷನ್ ಯಾವ ತರ ಬರುತ್ತೆ, ಸೊ ಡಿಫ್ಲೆಕ್ಷನ್ ನಮ್ದು ಈ ತರ ಬರುತ್ತೆ, ತುಂಬಾ ಸಿಂಪಲ್. ಇಲ್ಲಿ ಜಾಸ್ತಿ ಇರುತ್ತೆ ಮಿಡಲ್ ಅಲ್ಲಿ, ಓಕೆ? ನೋಡಿ ಅಲ್ಲಿ ಯಾವುದೋ ಒಂದು ಕೇಸ್ ಕೊಟ್ಟಿಲ್ಲ, ಜಸ್ಟ್ ನಾವು ಒಂದೇ ಸಿಂಪಲ್ ಕೇಸ್ ತಗೋತಾ ಇರೋದು, ಒಂದು ಪಾಯಿಂಟ್ ಲೋಡ್ ಅಂತ, ರೈಟ್? ಸೊ ಡಿಫ್ಲೆಕ್ಷನ್ ಮ್ಯಾಕ್ಸಿಮಮ್ ಇಲ್ಲಾಗುತ್ತೆ. ಸೊ ಡಿಫ್ಲೆಕ್ಷನ್ ಟು ಬಿ ಮ್ಯಾಕ್ಸಿಮಮ್ ಸ್ಲೋಪ್ ಶುಡ್ ಚೇಂಜ್ ಇಟ್ ಸೈನ್, ಆಯ್ತಾ? ಸ್ಲೋಪ್ ಏನಾಗುತ್ತೆ ಅವಾಗ, ಸ್ಲೋಪ್ ನಾವು ಈ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ, ರೈಟ್? ಇದ್ರ ಟೀಟಾ. ಸೊ ಇದೇನಾಗುತ್ತೆ, ಸೈನು ಚೇಂಜ್ ಆಗುತ್ತೆ. ಸೊ ಇದು ಏನಂತಂದ್ರೆ ಬಿ ಆಪ್ಷನ್ ಇದಕ್ಕೆ ಕರೆಕ್ಟ್ ಆಗಿದೆ, ಗೊತ್ತಾಯ್ತಾ? ಸೊ ಇದಕ್ಕೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಆರಾಮಾಗಿ ಇದನ್ನ ಆನ್ಸರ್ ಮಾಡಬಹುದು, ರೈಟ್? ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಸೊ ಇದನ್ನು ಸ್ಟ್ರೆಂತ್ ಆಫ್ ಮೆಟೀರಿಯಲ್ ಕ್ವಶನ್ ಇದೆ. ನೆಕ್ಸ್ಟ್, in relation, the relation between effective length LE and the actual length L of a column which is fixed at one end and pin at other end is given by. ನೋಡಿ ಇದರಲ್ಲಿ 4 ಕಂಡೀಷನ್ಸ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ರೈಟ್? 4 ಕಂಡೀಷನ್ಸ್ ಇದೆ. ಸೊ ಈಗ ಇಲ್ಲಿ ಕೊಟ್ಟಿರೋದು ಯಾವುದು ಅಂತಂದ್ರೆ, ಇಲ್ಲಿ ಕೊಟ್ಟಿರೋದು ಯಾವುದು, ಇಲ್ಲಿದೆ ನೋಡಿ, one end is fixed ಇದೆ, fixed one end, fixed at one end, ಆಯ್ತಾ? and pinned at other end ಅಂತ ಅಂತಾರೆ. ಪಿನ್ ಒಂದು ಕಡೆ ಪಿನ್ ಮಾಡ್ತಾ ಇರೋದು, ಸಾರಿ, ಸೊ ಪಿನ್ ಮಾಡ್ತಾ ಇರೋದು. ಸೊ ಇದಕ್ಕೆ ಯಾವ ಬರುತ್ತೆ, LC is equal to
L divided by √2 ಇದಕ್ಕೆ ಆನ್ಸರ್ ಬರುತ್ತೆ. ಇನ್ನು 3 ಕಂಡೀಷನ್ಸ್ ಇದೆ, ರೈಟ್? ಇನ್ನು 3 ಕಂಡೀಷನ್ಸ್ ಇದೆ, ಅದರ ಪ್ರಕಾರ ಇದು ಚೇಂಜ್ ಆಗುತ್ತೆ, ರೈಟ್? ಸೊ ಯಾವ ತರ ಒನ್ ಎಂಡ್ ಫಿಕ್ಸ್, ಅದರ್ ಎಂಡ್ ಪಿನ್, ಟು ಬೋತ್ ಆರ್ ಫಿಕ್ಸ್ಡ್. ಸೊ ಈ ತರ ಕಂಡೀಷನ್ಸ್ ಇದೆ, ಅದರ ಪ್ರಕಾರ ನೀವು ಏನಂತಂದ್ರೆ ಇಲ್ಲಿ ಸಾಲ್ವ್ ಮಾಡಬೇಕು. ಓಕೆ, ಎಸ್. ಸೊ ಇಫ್ ಎ ನೆಕ್ಸ್ಟ್ ಕ್ವೆಶ್ಚನ್, ಫೋರ್ತ್ ಕ್ವೆಶ್ಚನ್. If a circular steel shaft transmits 125 kilonewton power at 175 revolution per minute RPM, the torque ಬೇಕಾಗಿರೋದು ನಮಗೆ ಬೇಕಾಗಿರೋದು ಟಾರ್ಕ್. ಒಂದು ನಿಮಿಷ ಸ್ವಲ್ಪ ನಾನು ಡಾರ್ಕ್ ಮಾಡ್ತೀನಿ. ಓಕೆ, ಸೊ ನಮಗೆ ಬೇಕಾಗಿರೋದು ಟಾರ್ಕ್, ಆಯ್ತಾ? ಸೊ ಟಾರ್ಕ್ ನಮಗೆ ಬೇಕಾಗಿರೋದು ಪಿ ನಮಗೆ ಕೊಟ್ಟಿದ್ದಾರೆ, ಸ್ವಲ್ಪ ಜಾಸ್ತಿ ಆಯ್ತು, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಪಿ ಎಷ್ಟು ಕೊಟ್ಟಿದ್ದಾರೆ, ಪವರ್ ಎಷ್ಟು ಕೊಟ್ಟಿದ್ದಾರೆ, 125 ವ್ಯಾಟ್ ಕೊಟ್ಟಿದ್ದಾರೆ, ಕಿಲೋವ್ಯಾಟ್, 125 ಕಿಲೋವ್ಯಾಟ್ ಕೊಟ್ಟಿದ್ದಾರೆ. ಅದೇ ಏನ್ ಮಾಡಿದ್ದಾರೆ, ನೆಕ್ಸ್ಟ್ ಆರ್ ಪಿ ಎಂ ಅಂತ ಕೊಟ್ಟಿದ್ದಾರೆ, ಆಯ್ತಾ? ಆರ್ ಪಿ ಎಂ ನಾನು ಎನ್ ಅಂತ ಬರ್ಕೋತೀವಿ, ಆಯ್ತಾ? ಎನ್ 175 RPM ಅಂತ ಬರೀಬೇಕಾಗುತ್ತೆ. ಸೊ ಈಗ ಪವರ್ ಈಕ್ವಲ್ಸ್ ಟು ಟಾರ್ಕ್ ಇಂಟು ಡಬ್ಲ್ಯೂ ಅಂತ ನಾನು ಮಾಡ್ತೀನಿ, ರೈಟ್? ಟಾರ್ಕ್ ಇಂಟು ಡಬ್ಲ್ಯೂ ಅಂತ ನಾನು ಮಾಡ್ತೀನಿ. ಸೊ ಆಕ್ಚುಯಲ್ ಏನ್ ಫಾರ್ಮುಲಾ ಇದೆ, P is equal to 2πnt/60. So this formula is very important. So 2πnt/60. So this is the formula. Now what I will do, I will put all the value. So 125, ಒಂದು ನಿಮಿಷ, ಸೊ ಕೆಳಗಡೆ ಹೋಗ್ತಾ ಇದೆ, 125 into 10 is to power 3, 2 into pi into n. N is 175 and torque, right? You want to calculate what? You want to calculate torque, right? So that will be same here, divided by 60. So T equals to, we will get what? How much we will get? 6.82 kilonewton meter, right? 6.82 kilonewton meter is the answer for this question. So this is also a swan question. ನೋಡಿ, swan question ಜಾಸ್ತಿ ಬಂದಿದೆ, ರೈಟ್? ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದು ಏನಂತಂದ್ರೆ ಶಾಫ್ಟ್ ಅಂತ ಏನು ಚಾಪ್ಟರ್ ಇದೆಯಲ್ಲ, ಶಾಫ್ಟ್, ಆಯ್ತಾ? ಅದ್ರ ಮೇಲೆ ಇದೆ ಸಾಲಿಡ್ ಶಾಫ್ಟ್, ಆಯ್ತಾ? ಆಮೇಲೆ ಸಾಲಿಡ್ ಶಾಫ್ಟ್ಗೆ ಫಾರ್ಮುಲಾ ಬೇರೆ, ಇದಕ್ಕೆ ಬೇರೆ. ಸೊ ಇದ್ರ ಮೇಲೆ ಇದೊಂದು ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಎನರ್ಜಿ ಫ್ಲೋ ಇನ್ ಇಕೋಸಿಸ್ಟಮ್ ಆಲ್ವೇಸ್ ಇನ್ ಯೂನಿ ಡೈರೆಕ್ಷನ್, ಆಯ್ತಾ? ಎನರ್ಜಿ ಯಾವ ತರ ಫ್ಲೋ ಆಗುತ್ತೆ ಅಂತಂದ್ರೆ ತುಂಬಾ ಸಿಂಪಲ್ ಇದೆ. ಸೊ ಈ ತರ ನಾವು ಡ್ರಾ ಮಾಡಿದಾಗ ಯೂನಿ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಈ ತರ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಈಗ ಒನ್ ಲೆವೆಲ್ ಇಂದ, ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋತರ ಯಾವ ತರ ಫ್ಲೋ ಆಗುತ್ತೆ. ಇಲ್ಲಿ 100% ಇದೆ ಅಂತಂದ್ರೆ ಎನರ್ಜಿ, ನೆಕ್ಸ್ಟ್ ಇದಕ್ಕೆ ಹೋಗುವಾಗ ಅದು 90% ಹೋಗುತ್ತೆ, ರೈಟ್? 90% ಏನಾಗುತ್ತೆ ಹೋಗುತ್ತೆ. ಇದಾದ್ಮೇಲೆ ಮತ್ತೆ ಇಲ್ಲಿ 90% ಹೋಗುತ್ತೆ. ಇದಾದ್ಮೇಲೆ ಇದು 90%, ಅಂದ್ರೆ ಇಲ್ಲಿ 10 ಇದೆ ಅಂತಂದ್ರೆ ಇಲ್ಲಿ 9 ಹೋಗುತ್ತೆ, ಮತ್ತೆ ಇದ್ರದ್ದು 90% ಇಲ್ಲಿ ಹೋಗುತ್ತೆ, ಇದ್ರದ್ದು 90. ಸೊ ಇದೇನಾಗುತ್ತೆ, ಇದು ಆಕ್ಚುಲಿ ಎನರ್ಜಿ ಲಾಸ್. ನಾನು ಹೇಳ್ತಾ ಇರೋದೇನು, ಎನರ್ಜಿ ಲಾಸ್. ಬಟ್ ಕ್ವಶನ್ ಅದು ಕೇಳಿಲ್ಲ, ಎನರ್ಜಿ ಲಾಸ್ ಕೇಳಿಲ್ಲ. ಇದು ಯಾವ ಒಂದು ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂತ ಕೇಳ್ತಾರೆ. ನೀವು ನೋಡ್ತಾ ಇದ್ದಾರೆ ಯೂನಿ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಗೊತ್ತಾಯ್ತಾ? ಯೂನಿ ಡೈರೆಕ್ಷನ್. ಸೊ ಇದು ಬಂದ್ಬಿಟ್ಟು ಎನ್ವೈರನ್ಮೆಂಟಲ್ ಸ್ಟಡೀಸ್ ಮೇಲೆ ಕ್ವಶನ್ ಇದೆ, ಇದು ಗೊತ್ತಾಯ್ತಾ? ನೋಡಿ, ಎನ್ವೈರನ್ಮೆಂಟಲ್, ಗುಡ್ ಕ್ವಶನ್. ನೆಕ್ಸ್ಟ್, ದ ರೇಟ್ ಆಫ್ ಫೈರ್ ಡಿಮ್ಯಾಂಡ್. ನೋಡಿ, ಇದು ವಾಟರ್ ಸಪ್ಲೈ ಮೇಲೆ ಕ್ವಶನ್. ರೇಟ್ ಆಫ್ ಫೈರ್ ಡಿಮ್ಯಾಂಡ್ ಆಸ್ ಪರ್ ಕುಚ್ಲಿಂಗಿಸ್ ಫಾರ್ಮುಲಾ ಆಸ್ ಗಿವನ್ ಬೈ. ಕುಚ್ಲಿಂಗಿಸ್ ಫಾರ್ಮುಲಾ ಮೇಲೆ ಕೇಳ್ತಾ ಇರೋದು. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅವರು, ನೋಡಿ, ಕನ್ಫ್ಯೂಸ್ ಮಾಡೋಕೆ ಒಂದು ಹೊಸ ಟ್ರಿಕ್ ನ ಇಟ್ಕೊಂಡಿದ್ದಾರೆ. ಕನ್ಫ್ಯೂಷನ್ ಏನು ಇಲ್ಲ, ಕನ್ಫ್ಯೂಷನ್ ಇದರಲ್ಲಿ ಏನು ಇಲ್ಲ. ಫಾರ್ಮುಲಾ ಅಂತ ಅವರೇ ಕೊಟ್ಟಿದ್ದಾರೆ, 318(2√p) ಅಂತ ಅವರೇ ಕೊಟ್ಟಿದ್ದಾರೆ. ಬಟ್ ಅದು ಯಾವ್ದ್ರಲ್ಲಿ, ಲ್ಯಾಕ್ಸ್ ಅಲ್ಲ, ಹಂಡ್ರೆಡ್ಸ್, ಥೌಸಂಡ್ಸ್. ಸೊ ಸಿಂಪಲ್ ಆಗಿದೆ, ಅದು ಯಾವತ್ತು ಥೌಸಂಡ್ಸ್ ಅಲ್ಲಿ ಇರುತ್ತೆ, ಗೊತ್ತಾಯ್ತಾ? ಅದು ಥೌಸಂಡ್ಸ್ ಅಲ್ಲಿ ಇರುತ್ತೆ. ಇದು ಫೈರ್ ಡಿಮ್ಯಾಂಡ್. ಇದು ಎಲ್ಲಿ ಬರುತ್ತೆ, ಫಸ್ಟ್ ನೀವೇನಂತಂದ್ರೆ ವಾಟರ್ ಡಿಮ್ಯಾಂಡ್ ನಾವು ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ. ಸೊ ವಾಟರ್ ಡಿಮ್ಯಾಂಡ್ ನಾವು ಮಾಡಿದಾಗ ಬರುತ್ತೆ. ಸೊ ಅದರಲ್ಲಿ 1, 2, 3, 4 ಫಾರ್ಮುಲಾಸ್ ಆಗ್ತಾರೆ, 4 ಫಾರ್ಮುಲಾಸ್ ಇದೆ, ರೈಟ್? 4 ಫಾರ್ಮುಲಾಸ್ ಇದೆ. ಅದು ರೇಟ್ ಆಫ್ ಫೈರ್ ಡಿಮ್ಯಾಂಡ್ ಕ್ಯಾಲ್ಕುಲೇಟ್ ಮಾಡಿ, ಕುಚ್ಲಿಂಗಿಸ್ ಇದೆ, ಆಯ್ತಾ? ನ್ಯಾಷನಲ್ ಅಂಡರ್ ರೈಟರ್ಸ್ ಫಾರ್ಮುಲಾ ಇದೆ. ಸೊ ಇವೆಲ್ಲ ಫಾರ್ಮುಲಾಸ್ ಏನಂತಂದ್ರೆ ದಯವಿಟ್ಟು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಆಯ್ತಾ? ನೆಕ್ಸ್ಟ್, ಎ balloon on the canal intake for a city of 60,000 persons operates 10 hours a day, right?
assuming average consumption as a 150 liters per day per person, the intake load in liters per hour is ಅಂತ ಕೇಳ್ತಾ ಇದ್ದಾರೆ. ಇಂಟೇಕ್ ಕೇಳ್ತಾರೆ. ಸೊ ಇದಕ್ಕೆ ಯಾವ ತರ ಮಾಡೋದು ನೋಡಿ, ಫಸ್ಟ್ ನಾವು ಏನ್ ಮಾಡಬೇಕು, ಆವರೇಜ್ ಡೈಲಿ ಆಯ್ತಾ, ಆವರೇಜ್ ಡೈಲಿ ರಿಕ್ವೈರ್ಮೆಂಟ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಬೇಕು. ಆವರೇಜ್ ಡೈಲಿ ರಿಕ್ವೈರ್ಮೆಂಟ್ ಆಫ್ ವಾಟರ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಫ್ರಮ್ ದ ಔಟ್ಸೈಡ್, ಪ್ಲೀಸ್ ಇಗ್ನೋರ್. ಸೊ ಇದು 60,000 ಇದೆ, ರೈಟ್, ಇದು 60,000 ಇದೆ, ಇಂಟು ನಾನು ಏನು ಮಾಡ್ತೀನಿ 150 ಮಾಡ್ತೀನಿ. 150 ಏನಿದೆ, ಇದೊಂದು ಕನ್ಸಂಪ್ಷನ್ ಇದೆ, LPCD ಅಲ್ಲಿ ಕೊಟ್ಟಿದ್ದಾರೆ, ರೈಟ್. ಸೊ ಇದನ್ನ ನಾನು ಮಲ್ಟಿಪ್ಲೈ ಮಾಡಿದಾಗ ಐ ವಿಲ್ ಗೆಟ್ ವಾಟ್, ಐ ವಿಲ್ ಗೆಟ್ ದಿಸ್ ಮಚ್, I will get this much of liter per day, liter per day. But here they are asking what, intake load in liters per hour they are asking, right? So liter per hour na ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ವಾಂಟಿಟಿನೇ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು, ಸಿಂಪಲ್ ಇದೆ, ರೈಟ್. 10 hours ಅಲ್ಲಿ ಮಾಡೋದು ಯಾವ ತರ ನೋಡಿ, ಇದೇ ವ್ಯಾಲ್ಯೂ ಬಂದಿದೆ ಅಲ್ಲ, ಅದನ್ನೇ ನಾವೇನಂತಂದ್ರೆ ಈಗ ಲೀಟರ್ ಪರ್ ಅವರ್ಸ್ ಅಲ್ಲಿ ಮಾಡಿದಾಗ ನಮಗೆ ಇದು ಬರುತ್ತೆ ಆನ್ಸರ್, ರೈಟ್. ಸೊ we will get 9 lakh is the answer. So 9 lakh liters per hour is the answer for this question. Okay, so that is the answer. Very simple question, but you have to understand the concept ಗೊತ್ತಿರಬೇಕು. Maximum permissible limit of arsenic in drinking water as per IS 10500 1991 is, right. ಸೊ 1051 ಪ್ರಕಾರ ನೋಡಿ, ಇಲ್ಲಿ 0.05 ಆಯ್ತಾ, 0.05 ಮಿಲಿಗ್ರಾಮ್ ಪರ್ ಲೀಟರ್ ಅಂತ ಆಕ್ಚುಯಲ್ ಆನ್ಸರ್ ನನಗೆ ಅನಿಸ್ತಾ ಇದೆ ಇದು, ಬಟ್ ಆನ್ಸರ್ ಕೀಲು ಇದು 0.01 ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ರೇಂಜ್ ಅಲ್ಲಿ ಬರುತ್ತೆ, 0.01 ಸೊ ಟು 0.05, ಬಟ್ ಆನ್ಸರ್ ಶುಡ್ ಬಿ 0.05, ರೈಟ್. ಸೊ 0.01 0.05 ಅಂತ ಕೊಟ್ಟಿಲ್ಲ, ಸೊ ಮೇ ಬಿ ಈ ಆನ್ಸರ್ ಆಗುತ್ತೆ ಈಗ. ನೆಕ್ಸ್ಟ್, the Stokes law used in design of sedimentation tank is represented as. ನೋಡಿ, ಸ್ಟೋಕ್ಸ್ ಲಾ ಯಾವತ್ತೂ ಏನಂತಂದ್ರೆ ಸೆಡಿಮೆಂಟೇಷನ್ ಟ್ಯಾಂಕ್ ಗೆ ಯೂಸ್ ಮಾಡ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಫಿಲ್ಟ್ರೇಷನ್ ಮತ್ತೆ ಸೆಡಿಮೆಂಟೇಷನ್ ವೆರಿ ಡಿಫರೆಂಟ್, ರೈಟ್. ಫಿಲ್ಟ್ರೇಷನ್, ಸೆಡಿಮೆಂಟೇಷನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪಾರ್ಟಿಕಲ್ಸ್ ಏನಿರುತ್ತೆ ನೋಡಿ, ಪಾರ್ಟಿಕಲ್ಸ್ ಸ್ಪೆಸಿಫಿಕ್ ಗ್ರಾವಿಟಿ ಏನಿದೆ ಅದೊಂದು ಕಾನ್ಸೆಪ್ಟ್ ನ ಯೂಸ್ ಮಾಡಿಬಿಟ್ಟು ಅದನ್ನ ಸೆಟಲ್ ಮಾಡ್ತೀವಿ, ರೈಟ್. ಸೊ ಅದನ್ನ ಸೆಟಲ್ ಮಾಡಿಸ್ತೀವಿ ಸೆಡಿಮೆಂಟೇಷನ್ ಅಲ್ಲಿ. ಫಿಲ್ಟ್ರೇಷನ್ ಅಲ್ಲಿ ತುಂಬಾ ಸಿಂಪಲ್ ಇದೆ, ಏನ್ ಮಾಡ್ತೀವಿ ಅಂದ್ರೆ ಒಂದು ಬೆಡ್ ಇಂದ ವಾಟರ್ನ ಪಾಸ್ ಮಾಡ್ತೀವಿ, ವೇಸ್ಟ್ ವಾಟರ್ ಅಥವಾ ಯಾವುದೇ ಒಂದು ವಾಟರ್, ರೈಟ್. ಸೊ ಅದರಿಂದ ಪಾರ್ಟಿಕಲ್ಸ್ ಅನ್ನ ರಿಮೂವ್ ಮಾಡ್ತೀವಿ. ಇದು ಡಿಫರೆನ್ಸ್ ಇದೆ ಫಿಲ್ಟ್ರೇಷನ್ಗೆ ಸೆಡಿಮೆಂಟೇಷನ್ಗೆ. ಸೊ ಈ ಸೆಡಿಮೆಂಟೇಷನ್ ಟ್ಯಾಂಕ್ಗೆ ಆಯ್ತಾ, ಸ್ಟೋಕ್ಸ್ ಲಾನ ಯಾವುದು ಫಾರ್ಮುಲಾ ಇದೆ ಅಂತಂದ್ರೆ ಈ ಫಾರ್ಮುಲಾ ಇದೆ, ರೈಟ್. ಈ ಫಾರ್ಮುಲಾ ಇದೆ, ಯಾವ್ದದು, VS equals to G/18 G-1 d square by V ಅಂತ ಇದೆ, ರೈಟ್. VS ಮೈನಸ್, ಸೊ ಇದರಲ್ಲಿ VS ಏನಿದೆ, ಇದರಲ್ಲಿ VS ಬಂದ್ಬಿಟ್ಟು ವೆಲಾಸಿಟಿ ಆಫ್ ಸೆಟಲ್ಮೆಂಟ್ ಆಫ್ ಪಾರ್ಟಿಕಲ್. ಸೊ ಇದು ವೆಲಾಸಿಟಿ ಆಫ್ ಪಾರ್ಟಿಕಲ್ಸ್ ಇದೆ. ಆಮೇಲೆ G ಏನಿದೆ, G ಬಂದ್ಬಿಟ್ಟು ಸ್ಪೆಸಿಫಿಕ್ ಗ್ರಾವಿಟಿ ಇದೆ. ಅದಾದ್ಮೇಲೆ ಸ್ಮಾಲ್ g ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಕ್ಸಲರೇಷನ್ ಬಿಟ್ಟು ಗ್ರಾವಿಟಿ ಇದೆ. D ಏನಿದೆ, ಡಯಾಮೀಟರ್ ಆಫ್ ದಿ ಪಾರ್ಟಿಕಲ್ ಇದೆ, ಡಯಾ ಆಫ್ ಪಾರ್ಟಿಕಲ್, ಆಯ್ತಾ. ಅದಾದ್ಮೇಲೆ V, ಸ್ಮಾಲ್ v ಇಲ್ಲಿ ಕೆಳಗಡೆ ಇದೆ, ಸ್ಮಾಲ್ v ಇದೇನಿದೆ, ಕೈನೆಮೆಟಿಕ್ ವಿಸ್ಕೋಸಿಟಿ ಆಫ್ ವಾಟರ್ ಇನ್ ಮೀಟರ್ ಕ್ಯೂಬ್ per second. So these are very important, you have to remember this formula. Okay, let's move to the next question. The rate of filtration from a normal slow sand filter in terms of liters per hour per square meter of filter area will be in the range. Okay, question ಏನಿದೆ, rate of filtration from a normal slow sand filter ಅಂತ ಕೇಳ್ತಾರೆ. So for slow sand filter ನೋಡಿ, ಒಂದು ನಿಮಿಷ ಯಾಕೋ ವರ್ಕ್ ಆಗ್ತಾ ಇಲ್ಲ, something went wrong. Okay, yes. So the slow sand filter ಆಯ್ತಾ, ಈಗ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಏನಂತಂದ್ರೆ ಒಂದೆರಡು ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ರೇಟ್ ಆಫ್ ಫಿಲ್ಟ್ರೇಷನ್ ಬಂದ್ಬಿಟ್ಟು 100 to 200 ಲೀಟರ್ per hour per
ಸ್ಕ್ವೇರ್ ಮೀಟರ್. ಇದು ಏನು ಆಕ್ಚುಲಿ ಅಂತಂದ್ರೆ ಇದು ಫಿಲ್ಟ್ರೇಷನ್ ನಾರ್ಮಲ್ ಆಯ್ತಾ. ಇದು ಬಂದ್ಬಿಟ್ಟು ರೇಟ್ ಆಫ್ ಫಿಲ್ಟ್ರೇಷನ್, ರೈಟ್. ಸೊ ಈಗ ನಮಗೆ ಏನ್ ಕೇಳ್ತಾ ಇರೋದು ಇಲ್ಲಿ, ಇದೇ ಕೇಳ್ತಾ ಇರೋದು. ಸೊ 100 to 200 ಲೀಟರ್ಸ್ ಪರ್ ಅವರ್ ಆಗುತ್ತೆ. ಓಕೆ. ಸೊ ಆಮೇಲೆ ಇದ್ರದ್ದು ಒಂದು ಎರಡು ಪಾಯಿಂಟ್ ಇದೆ. ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಬೇರೆ ಇದೆ, ಇದ್ರದ್ದು ಬೇರೆ ಇರುತ್ತೆ. ಎಫೆಕ್ಟಿವ್ ಸೈಜ್ ಸ್ಲೋ ಸ್ಯಾಂಡ್ ಫಿಲ್ಟರ್, ಸ್ಲೋ ಸ್ಯಾಂಡ್ ಫಿಲ್ಟರ್ ಒಂದೆರಡು ಪಾಯಿಂಟ್ ಹೇಳ್ತೀನಿ ಸೊ ದಟ್ ನಿಮ್ಗೂ ಗೊತ್ತಾಗಲಿ. ಸ್ಲೋ ಸ್ಯಾಂಡ್ ಫಿಲ್ಟರ್ ಇದೆ, ಇದು ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್, ರೈಟ್. ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್. ಸೊ ನೋಡಿ ಇದರಲ್ಲಿ ಎಫೆಕ್ಟಿವ್ ಸೈಜ್ ಆಯ್ತಾ, ಸೈಜ್ ಬಂದ್ಬಿಟ್ಟು ಏನಿರುತ್ತೆ 0.2 to 0.4 mm ಏನ್ ಮಾಡ್ತಾರೆ ಇದು ಇರುತ್ತೆ ಎಫೆಕ್ಟಿವ್ ಸೈಜ್ ಆಫ್ ದ ಸ್ಯಾಂಡ್, ಈ ರೇಂಜ್ ಅಲ್ಲಿ ಇರುತ್ತೆ. ಅದೇ ಇದ್ರದ್ದು 0.35 ಇಂದ 0.55 mm ವರೆಗೂ ಇರುತ್ತೆ, ಇದು mm ಅಲ್ಲಿ ಇದೆ, ರೈಟ್. ಯೂನಿಫಾರ್ಮಿಟಿ ಕೋಎಫಿಷಿಯಂಟ್ ಆಯ್ತಾ, ಯೂನಿಫಾರ್ಮಿಟಿ ಕೋಎಫಿಷಿಯಂಟ್ CU ಅಂತ ಅಂತೀವಿ ಇದಕ್ಕೆ. ಸೊ ಇದು ಬಂದ್ಬಿಟ್ಟು 1.8 to 2.5 ಆರ್ ಸಮಟೈಮ್ಸ್ 3 ತಗೊಳ್ಬಹುದು ಆಯ್ತಾ. ಅದೇ ಇದು ಬಿಟ್ಬಿಟ್ಟು ಇದು ಬಂದ್ಬಿಟ್ಟು 1.2 to 1.8 ಇರುತ್ತೆ, ರೈಟ್. ಸೊ ಅಂಡರ್ ಡ್ರೈನೇಜ್ ಸಿಸ್ಟಮ್ ಇದರಲ್ಲಿ ಯಾವ ತರ ಇರುತ್ತೆ, ಅದರಲ್ಲಿ ಸ್ಲೋ ಸ್ಯಾಂಡ್ ಅಲ್ಲಿ ಅಂದ್ರೆ ಲೇಡ್ ಇನ್ ಆರ್ಡರ್ ಟು ರಿಸೀವ್ ಓನ್ಲಿ ಫಿಲ್ಟರ್ಡ್ ವಾಟರ್, ರೈಟ್. ಜಾಯಿಂಟೆಡ್ ಪೈಪ್ಸ್ ಇರುತ್ತೆ, ಇದು ಇಂಪಾರ್ಟೆಂಟ್ ಅಷ್ಟೇ ಅಲ್ಲ. ಆಮೇಲೆ ರೇಟ್ ಆಫ್ ಫಿಲ್ಟ್ರೇಷನ್ ಜಸ್ಟ್ ಇವಾಗ ಬರ್ತದೆ 100 to 200 ಇರುತ್ತೆ ಇದು ರೇಟ್ ಆಫ್ ಫಿಲ್ಟ್ರೇಷನ್, ಫಿಲ್ಟ್ರೇಷನ್ ರೇಟ್ 100 to 200 ಇರುತ್ತೆ. ಲೀಟರ್ಸ್ ಪರ್ ಅವರ್ ಪರ್ ಮೀಟರ್ ಸ್ಕ್ವೇರ್ ಇರುತ್ತೆ. ಅದೇ ಇದ್ರದ್ದು ರ್ಯಾಪಿಡ್ದು 3000 to 6000 ಲೀಟರ್ಸ್ ಆಯ್ತಾ, ಲೀಟರ್ಸ್ ಪರ್ ಅವರ್ ಪರ್ ಸ್ಕ್ವೇರ್ ಮೀಟರ್ ಆರ್ ಮೀಟರ್ ಸ್ಕ್ವೇರ್. ಇದು ಇಂಪಾರ್ಟೆಂಟ್ ಇದೆ, ಇದು ಇಷ್ಟು ನೀವು ನೆನಪಿಟ್ಕೊಳ್ಬೇಕು ಆಯ್ತಾ. ನೆಕ್ಸ್ಟ್ ಕ್ವೆಶ್ಚನ್. ಜನರಲಿ ದ ವ್ಯಾಲ್ಯೂ ಆಫ್ ಹಾರ್ಡ್ನೆಸ್ ಆಫ್ ವಾಟರ್ ಆಫ್ಟರ್ ಟ್ರೀಟಿಂಗ್ ವಿತ್ ದ ಜಿಯೋಲೈಟ್ ಪ್ರೋಸೆಸ್, ಜಿಯೋಲೈಟ್ ಪ್ರೋಸೆಸ್ ಇಂದ ಟ್ರೀಟ್ ಮಾಡಿದಾಗ ಯಾವತ್ತೂ ಇದು 0 ಇರುತ್ತೆ, ಗೊತ್ತಾಯ್ತಾ. ಜಿಯೋಲೈಟ್ ಪ್ರೋಸೆಸ್ ಇಂದ ನೀವು ಮಾಡಿದಾಗ ಯಾವತ್ತೂ ವ್ಯಾಲ್ಯೂ ಹಾರ್ಡ್ನೆಸ್ 0 ಇರುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ ಇದು. ಓಕೆ. Next question. Under the ordinary Indian circumstances, the minimum pressure head to be maintained in the water distribution would be. ನೋಡಿ ಮಿನಿಮಮ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಕೇಳ್ತಾ ಇರೋದು. ನೋಡಿ ಇಲ್ಲೊಂದು ಎರಡು ಪಾಯಿಂಟ್ಸ್ ಇದೆ, ಅದನ್ನ ನಾನು ಬರೀತೀನಿ ಸೊ ದಟ್ ನಿಮ್ಗೆ ಅರ್ಥ ಆಗಲಿ. ಫಸ್ಟ್ ಆಫ್ ಆಲ್ ಏನಿದೆ ಇದು ಮಿನಿಮಮ್ ವಾಟರ್ ವೆಲಾಸಿಟಿ ಎಷ್ಟಿದೆ, ಮಿನಿಮಮ್ ವಾಟರ್ ಆಯ್ತಾ ವೆಲಾಸಿಟಿ, ಮಿನಿಮಮ್ ವಾಟರ್ ವೆಲಾಸಿಟಿ 0.6 ಮೀಟರ್ ಪರ್ ಸೆಕೆಂಡ್ ಇದೆ, ಇದು ಮಿನಿಮಮ್ ವೆಲಾಸಿಟಿ ಅಂತ ಹೇಳ್ತಾರೆ ಆಯ್ತಾ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಟೇಬಲ್ ಕಾಲಮ್ ಹಾಕ್ತೀನಿ, ಇಲ್ಲಿ ಹಾಕ್ತೀನಿ ನಂಬರ್ ಆಫ್ ಸ್ಟೋರೀಸ್, ಆಮೇಲೆ ಪ್ರೆಷರ್ ಆಯ್ತಾ, ಪ್ರೆಷರ್ ಏನಿದೆ ಅದ್ರ ಬಗ್ಗೆ ಇಲ್ಲಿ ಈ ತರ ಹಾಕ್ತೀನಿ ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ. ಓಕೆ. ಸೊ ನೋಡಿ ಇಲ್ಲಿ ಸೀರಿಯಲ್ ನಂಬರ್ 1 ಅಲ್ಲಿ ಫಸ್ಟ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಬಾಯಿಂದ ಹೇಳ್ತಿರೋದು. ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಪ್ ಟು 3 ಫ್ಲೋರ್ ಇದ್ರೆ, 3 ಫ್ಲೋರ್ ವರೆಗೂ ಇದ್ರೆ ಆಯ್ತಾ, ಪ್ರೆಷರ್ ಏನಾಗುತ್ತೆ 2 kg ಪರ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ, ರೈಟ್. ಸೊ ಸೆಕೆಂಡ್ ಒನ್ ಇಂಪಾರ್ಟೆಂಟ್, 3 ರಿಂದ 6 ಫ್ಲೋರ್ ಇದ್ರೆ, 3 to 6 ಫ್ಲೋರ್ ಇದ್ರೆ ನಾನು ಬರೀತಾ ಇರೋದು 2 to 4 kg per ಸೆಂಟಿಮೀಟರ್ ಸ್ಕ್ವೇರ್. ಇದು ಏನಿದು ಪ್ರೆಷರ್ ಆಯ್ತಾ. ಥರ್ಡ್ ಒನ್ 6 to 10 ಫ್ಲೋರ್ ಇತ್ತಂದ್ರೆ ಅದೆಷ್ಟಾಗುತ್ತೆ, ಅದು ಬಂದ್ಬಿಟ್ಟು 4 to 5.5 kg per ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ, ರೈಟ್. ಫೋರ್ತ್ ಒನ್ ನಾನು ಇಲ್ಲಿ ಬರೀತೀನಿ. ಕಮರ್ಷಿಯಲ್ ಇತ್ತಂತಂದ್ರೆ ಕಮರ್ಷಿಯಲ್ ಇತ್ತಂದ್ರೆ ನಾವು ಎಷ್ಟು ಬರೀಬೇಕು ಅಂತಂದ್ರೆ 5 kg per ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ ನೀವು, ರೈಟ್. ಇವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಈಗ ಇದರಲ್ಲಿ ಇನ್ನೊಂದು ಕ್ವಶನ್ ಇದೆ, ಏನು ಅಂತಂದ್ರೆ ಇನ್ನೊಂದು ಪಾಯಿಂಟ್. ಈಗ ಇಲ್ಲಿ ಬರೀತೀನಿ ಸಿಂಗಲ್ ಸ್ಟೋರಿ ಇತ್ತಂತಂದ್ರೆ, ರೈಟ್. ಈಗ ಕಮಿಂಗ್ ಟು ದ ಅವರ್ ಕ್ವಶನ್, ಅಂಡರ್ ಆರ್ಡಿನರಿ ಇಂಡಿಯನ್ ಸರ್ಕಲ್ ಮಿನಿಮಮ್ ಪ್ರೆಷರ್ ಹೆಡ್ ಟು ಬಿ ಮೇಂಟೈನ್ ಇನ್ ದ ವಾಟರ್ ಡಿಸ್ಟ್ರಿಬ್ಯೂಷನ್ ವುಡ್ ಬಿ. ಮಿನಿಮಮ್ ಎಷ್ಟು ಹೆಡ್ ಮೇಂಟೈನ್ ಮಾಡಬಹುದು ಅಂತ ಅವ್ರು ಕೇಳ್ತಾ ಇರೋದು. ಸೊ ಸಿಂಗಲ್ ಸ್ಟೋರಿ ಇತ್ತಂತಂದ್ರೆ ನೀವು 7 ಮೀಟರ್ ಇಡಬೇಕಾಗುತ್ತೆ, ರೈಟ್. ಅದೇ 2 ಸ್ಟೋರಿ ಇತ್ತಂತಂದ್ರೆ ನೀವು 12 ಮೀಟರ್ ವರೆಗೂ ಇಡಬೇಕಾಗುತ್ತೆ, 12 ಮೀಟರ್ ಗೊತ್ತಾಯ್ತಾ. ಸೊ
ಅದಾದ್ಮೇಲೆ ನೀವು 3 ಸ್ಟೋರಿ ಇತ್ತಂತಂದ್ರೆ ನೀವು ಏನಂದ್ರೆ 17 ಮೀಟರ್ ಇಡಬೇಕಾಗುತ್ತೆ. ಈಗ 12 ಏನಾದ್ರೆ ಇಲ್ಲಿ 14 is the answer for this question. 14 ಮೀಟರ್ ಆಗುತ್ತೆ, ಗೊತ್ತಾಯ್ತಾ? ಸೊ ನೋಡಿ, ಈ ತರ ಡೀಟೇಲ್ ಅಲ್ಲಿ ಓದಬೇಕಾಗುತ್ತೆ. ಎವ್ರಿ ಕ್ವಶನ್ ಯು ಹ್ಯಾವ್ ಟು ಬಿ ಸ್ಟಡಿಡ್ ಇನ್ ಡೀಟೇಲ್. ನೆಕ್ಸ್ಟ್ ಕ್ವಶನ್, the sun-dried solid waste for office and residence are coming under the category, right? ಸೊ ಇದು ಯಾವ ಕ್ಯಾಟಗರಿ ಬರುತ್ತೆ ಅಂತ ಹೇಳ್ತಾ ಇರೋದು ನೋಡಿ. ಇದು ಬಂದ್ಬಿಟ್ಟು ಇದು ರಬ್ಬಿಶ್ ಅಲ್ಲಿ ಬರುತ್ತೆ. ಸನ್-ಡ್ರೈಡ್ ಸಾಲಿಡ್ ವೇಸ್ಟ್ ರಬ್ಬಿಶ್ ಅಲ್ಲಿ ಬರುತ್ತೆ. ಸೊ ಗಾರ್ಬೇಜ್ ಇಸ್ ನಥಿಂಗ್ ಬಟ್ ಜಸ್ಟ್ ನಾರ್ಮಲ್ ವೇಸ್ಟ್ ಅಂತ ಅನ್ಬೋದು ನಾವು. ಸಲ್ಲೇಜ್ ಇಸ್ ನಥಿಂಗ್ ಬಟ್ ಲಿಕ್ವಿಡ್ ವೇಸ್ಟ್, ಆಯ್ತಾ? ಇದು ಒಂದು ಲಿಕ್ವಿಡ್ ವೇಸ್ಟ್ ಇದೆ. ಎಲ್ಲೆಲ್ಲಿಂದ ಬರುತ್ತೆ ಅಂತಂದ್ರೆ ಬೇಸಿನ್ ಇಂದ ಬರೋದು, ಆಯ್ತಾ? ಬಾತ್ ಇಂದ ಬರೋದು, ಆಯ್ತಾ? ಬಾತ್ರೂಮ್ಸ್ ಇಂದ ಬರೋದು. ಬಟ್ ಟಾಯ್ಲೆಟ್ ಇದರಲ್ಲಿ ಇನ್ಕ್ಲೂಡ್ ಇಲ್ಲ, ಆಯ್ತಾ? ಟಾಯ್ಲೆಟ್ ಅಂತ ಬರೋದು ಈ ತರ ಇದೆ, ರೈಟ್? ಟಾಯ್ಲೆಟ್ ಬರೋದಿಲ್ಲ, ಆಯ್ತಾ? ನೈಟ್ ಎಕ್ಸ್ಕ್ರೀಟಾ ಏನು ಇದರಲ್ಲಿ ಬರೋದಿಲ್ಲ, ರೈಟ್? ಬಾತ್ರೂಮ್ ಇರಲಿ, ಕಿಚನ್ ಇರಲಿ, ಇದನ್ನೆಲ್ಲ ವೇಸ್ಟ್ ಅನ್ನ ನಾವು ಸಲ್ಲೇಜ್ ಅಂತ ಅಂತೀವಿ, ರೈಟ್? ರಬ್ಬಿಶ್ ಅಂದ್ರೆ ಗೊತ್ತಾಗಿದೆ, ಸಾಲಿಡ್ ವೇಸ್ಟ್ ಇರುತ್ತೆ ಅಂದ್ರೆ ಡ್ರೈ ವೇಸ್ಟ್ ಇರುತ್ತೆ, ಆಫೀಸ್ ಇದರಿಂದ ಬರೋದು. ಸೀವೇಜ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ರೈಟ್? ಸೀವೇಜ್ ಇಸ್ ನಥಿಂಗ್ ಬಟ್ ಲಿಕ್ವಿಡ್ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ, ಓಕೆ? ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ಮಿಕ್ಸ್, ಎಲ್ಲದರ ಜೊತೆ ಮಿಕ್ಸ್ ಆಗಿ ಬರುತ್ತೆ ಸೀವೇಜ್, ಓಕೆ? ನೆಕ್ಸ್ಟ್, ಡಿಸೈನ್ ಪೀರಿಯಡ್ ಫಾರ್ ಬ್ರಾಂಚ್ ಸೀವರ್ ಇನ್ ಸೀವರೇಜ್ ಸಿಸ್ಟಮ್ ಈಸ್ ಅಂತ ಕೇಳ್ತಾ ಇರೋದು. ಡಿಸೈನ್ ಪೀರಿಯಡ್ ಕೇಳ್ತಾ ನೋಡಿ. ಈಗ ಡಿಸೈನ್ ಪೀರಿಯಡ್ ಅಂತ ಯಾವ್ದು ಕೇಳ್ತಾ ಇರೋದು? ಬ್ರಾಂಚ್ ಸೀವರ್. ಸೊ ಇದು ಬ್ರಾಂಚ್ ಸೀವರ್ ಇನ್ಕ್ಲೂಡ್ ಇರುತ್ತೆ. ಯಾವ್ದ್ರಲ್ಲಿ ಇರುತ್ತೆ ಅಂತಂದ್ರೆ ಸಿವೇಜ್ ಟ್ರೀಟ್ಮೆಂಟ್ ಯೂನಿಟ್ಸ್ ಅಲ್ಲೇ ಇದು ಬರುತ್ತೆ. ಸೊ ಯೂಶುವಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ 15 to 20 ಇಯರ್ಸ್ ಏನಂತಂದ್ರೆ ಕೊಡ್ತೀವಿ. ಬಟ್ ಈಗ ಈ ಕೆಪಿಸಿ ಎಲ್ಲರೂ ಆನ್ಸರ್ ಕೊಟ್ಟಿರೋದು 40 to 50 ಅಂತ ಕೊಡ್ತಾ ಇದ್ರೆ ಮೇ ಬಿ ಅದು ರಾಂಗ್ ಆಗುತ್ತೆ. ಯಾಕಂದ್ರೆ 40, 50 ನಾವು ಡಿಸೈನ್ ಮಾಡೋದಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಸೊ ವಾಟ್ ಈಸ್ ಟೈಮ್? ಏನು ಡಿಸೈನ್ ಪೀರಿಯಡ್ ಅಂದ್ರೆ ಇಟ್ ಇಸ್ ಮೇ ಬಿ ಡಿಫೈನ್ಡ್ ಆಸ್ ವಾಟ್? ದ ಟೈಮ್ ಪೀರಿಯಡ್ ಫಾರ್ ವಿಚ್ ದ ಕಾಂಪೋನೆಂಟ್ ರಿಮೇನ್ಸ್ ಫಂಕ್ಷನಲ್. ಟೈಮ್ ಪೀರಿಯಡ್ ಅಂತ ಅನ್ಬೋದು. ಟೈಮ್ ಪೀರಿಯಡ್ ಅಲ್ಲಿ ಏನೇ ಪ್ರಾಬ್ಲಮ್ ಇಲ್ಲದೇನೆ ವರ್ಕ್ ಆಗೋದನ್ನ ನಾವು ಡಿಸೈನ್ ಪೀರಿಯಡ್ ಅಂತ ಅಂತೀವಿ. ಸಿಂಪಲ್ ಇದೆ. ಸೊ ಆಸ್ ಪರ್ ದ ಮ್ಯಾನ್ಯುವಲ್ ನಾವ್ ಏನ್ ಅನ್ಬೋದು ಅಂತಂದ್ರೆ 2013 ಪ್ರಕಾರ ನಾವೇನ್ ಅನ್ಬೋದು? ಈಗ ನೋಡಿ, ಇದರಲ್ಲಿ ಸಿಂಪಲ್ ಇದೆ. ಲ್ಯಾಂಡ್ ಅಕ್ವಿಸಿಷನ್ ಏನು ನಾವು ಮಾಡ್ತೀವಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಕನ್ಸ್ಟ್ರಕ್ಷನ್ ಗೆ, ಅದು ಗ್ರೇಟರ್ ದೆನ್ 30 ಇಯರ್ಸ್ ಇರುತ್ತೆ, ಅದನ್ನ ನೆನಪಿಟ್ಕೊಳ್ಳಿ. ಕನ್ವೆನ್ಷನಲ್ ಸೀವರ್ಸ್ ಏನಿರುತ್ತೆ ನೋಡಿ, ಕನ್ವೆನ್ಷನಲ್ ಸೀವರ್ಸ್ ಅದ್ರದ್ದು ಬಂದ್ಬಿಟ್ಟು 30 ಇಯರ್ಸ್ ಇರುತ್ತೆ. ನಾನ್ ಕನ್ವೆನ್ಷನಲ್ ಬಾಯಿಂದ ಹೇಳ್ತಾ ಇರೋದು ಸೀವರ್ಸ್ ಬಂದ್ಬಿಟ್ಟು ಅದು 15 ವರ್ಷ ಇರುತ್ತೆ, 15 ಇಯರ್ಸ್. ಪಂಪಿಂಗ್ ಮೇನ್ಸ್ ಏನಿರುತ್ತೆ ನೋಡಿ, ಪಂಪ್ ಮೇನ್ಸ್ ಅಂತ ಬರುತ್ತೆ. ಪಂಪಿಂಗ್ ಮೇನ್ಸ್ ಅದು ಬಂದ್ಬಿಟ್ಟು 30 ಇಯರ್ಸ್ ಇರುತ್ತೆ. ಪಂಪಿಂಗ್ ಸ್ಟೇಷನ್ಸ್ ಅದು ಬಂದ್ಬಿಟ್ಟು 30 ಇಯರ್ಸ್ ಇರುತ್ತೆ. ಅದಾದ್ಮೇಲೆ ಪಂಪಿಂಗ್ ಮಷಿನರೀಸ್ ಇರುತ್ತೆ, ಪಂಪಿಂಗ್ ಮಷಿನ್ಸ್, ಆಯ್ತಾ? ಅದು ಬಂದ್ಬಿಟ್ಟು 15 ವರ್ಷ ಅಷ್ಟೇ ಇರುತ್ತೆ, ಆಯ್ತಾ? ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದು ಬಂದ್ಬಿಟ್ಟು ಅದನ್ನು 15 ವರ್ಷ ಇರುತ್ತೆ. ಸೊ ಇಲ್ಲೇ ಗೊತ್ತಾಗ್ತದೆ. ಸೊ ಈ ಆನ್ಸರ್ ಅಂತ ಆಗೋದಿಲ್ಲ. ಸೊ ಮೇ ಬಿ ಈ ಆನ್ಸರ್ ಆಗ್ಬೋದು. 15ರಿಂದ 20 ಇದೆ. ಸೊ 10 to 20 ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ಇದು ಅಥವಾ ಇದು ಎ ಆರ್ ಬಿ ಆಗಲಿ ಆನ್ಸರ್ ಬರ್ಬೋದು, ಆಯ್ತಾ? ಯಾಕಂದ್ರೆ ಇಲ್ಲಿ 15 ಅಂತ ಇದೆ, ರೈಟ್? ಈ ಬಿಟ್ವೀನ್ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಸೆಲೆಕ್ಟ್ ಐದರ್ ದಿಸ್ ಒನ್ ಆರ್ ದಿಸ್ ಒನ್, ಆಯ್ತಾ? ಸೊ ನಮ್ಮ ಕಾನ್ಸೆಪ್ಟ್ ನಿಮ್ಗೆ ಹೇಳ್ತಾ ಇರೋದು. ಎಫ್ಲುಯೆಂಟ್ ಡಿಸ್ಪೋಸಲ್ ಬಂದ್ಬಿಟ್ಟು 30 ಇಯರ್ಸ್ ಇರುತ್ತೆ, ಎಫ್ಲುಯೆಂಟ್ ಯುಟಿಲೈಸೇಷನ್ 15 ಇಯರ್ಸ್ ಇರುತ್ತೆ, ರೈಟ್? ಸೊ ಇದಿಷ್ಟು ಎಲ್ಲರೂ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಂತಂದ್ರೆ ಕ್ವಶನ್, ಹೈಡ್ರೋಲಿಕ್ ಮೀನ್ ಡೆಪ್ತ್ ಆಫ್ ಸರ್ಕ್ಯುಲರ್ ಸೀವರ್ hydraulic mean depth running half full with diameter d ಅಂತ ಕೇಳ್ತಾ ಇರೋದು, ಆಯ್ತಾ? ಡಯಾಮೀಟರ್ d ಅಂತ ಕೇಳ್ತಾ ಇರೋದು. ಅದಕ್ಕೆ ಸೊ ನಾವು ತುಂಬಾ ಸಿಂಪಲ್ ಆಗಿ ಹೇಳ್ಬೋದು d/4 ಅಂತ ಹೇಳ್ಬೋದು hydraulic mean depth, ಆಯ್ತಾ? ಅದಕ್ಕೆ d/4 ಅಂತ ನಾವು ಅನ್ಬೋದು. ನೆಕ್ಸ್ಟ್, as per IS 1742 maximum manhole spacing for sewer diameter 1.2 meter. ನೋಡಿ, ಇಲ್ಲಿ ಸ್ಪೇಸಿಂಗ್ ಕೇಳ್ತಾ ಇರೋದು ಆಸ್ ಪರ್ 1742 ಕೇಳ್ತಾ ಇರೋದು. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಬರೀತೀನಿ. ಫಸ್ಟ್ ಸೈಜ್ ಆಫ್ ಸೀವರ್ ಸೊ ಸ್ಪೇಸಿಂಗ್ ಎಷ್ಟಿದೆ ಅದ್ರ ಸ್ಪೇಸಿಂಗ್, ಆಯ್ತಾ? ಸೈಜ್ ಆಫ್ ಇದ್ರ ಮೇಲೆ ನಮ್ದು ಸ್ಪೇಸಿಂಗ್ ಡಿಸೈಡ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಸೀವರ್ ಡಯಾ ಬಂದ್ಬಿಟ್ಟು 0.3 ಮೀಟರ್ ಇತ್ತಂತಂದ್ರೆ ಎಷ್ಟಾಗುತ್ತೆ? ಅದು ಬಂದ್ಬಿಟ್ಟು 45 ಮೀಟರ್ ನ ಸ್ಪೇಸಿಂಗ್ ಇರುತ್ತೆ. ಅದೇ ನೆಕ್ಸ್ಟ್ ಸೆಕೆಂಡ್ ಒನ್, ಇದು ಫಸ್ಟ್ ಒನ್ 0.6 ಮೀಟರ್ ಸೀವರ್ ಸೈಜ್ ಇತ್ತಂತಂದ್ರೆ ಸ್ಪೇಸಿಂಗ್ ಬಂದ್ಬಿಟ್ಟು 75 ಮೀಟರ್ ಇರುತ್ತೆ. ಅದೇ 0.9 ಮೀಟರ್ ಇತ್ತಂತಂದ್ರೆ
ಸ್ಪೇಸಿಂಗ್ ಬಂದ್ಬಿಟ್ಟು 90 ಮೀಟರ್ ಆಗುತ್ತೆ, ರೈಟ್. ಅದೇ 1.2 ಮೀಟರ್ ಇತ್ತಂತಂದ್ರೆ ಸೈಜ್ ಆಫ್ ಸಿಲ್ವರ್ ಇದೆಷ್ಟಾಗುತ್ತೆ 120 ಮೀಟರ್ ಆಗುತ್ತೆ. ಅದೇ 1.5 ಅಂತಂದ್ರೆ ಆಯ್ತಾ, ಇದು ಅಪ್ ಟು ಅಂತ ಬರುತ್ತೆ, ಅಪ್ ಟು ರೈಟ್, ಅಪ್ ಟು ಡಯಾ ಅಪ್ ಟು ಅಂತ ಬರುತ್ತೆ. 1.5 ಇತ್ತಂತಂದ್ರೆ 250 ಮೀಟರ್ ಆಗುತ್ತೆ. ಆಮೇಲೆ ಲಾಸ್ಟ್ ಒನ್ ಗ್ರೇಟರ್ ದನ್ 1.5 ಮೀಟರ್ ಇತ್ತಂತಂದ್ರೆ ನಾವು ಸ್ಪೇಸಿಂಗ್ 300 ಮೀಟರ್ ಮ್ಯಾಕ್ಸಿಮಮ್ ತಗೊಳ್ಬಹುದು ಅಂತ ಹೇಳ್ತಾ ಇರೋದು. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಇವಾಗ 1.2 ಕೊಟ್ಟಿದ್ದಾರೆ, ಇದು ಕೇಳಿದ್ದಾರೆ. ಸೊ 120, ಸೊ 120 ಮೀಟರ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್, ರೈಟ್. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಪ್ಲೀಸ್ ರಿಮೆಂಬರ್ ದಿಸ್. ಮೇಲೆ ನೆಕ್ಸ್ಟ್ ಬೇರೆ ಕ್ವಶನ್ ಚೇಂಜ್ ಮಾಡಂಗಿದ್ದಂದ್ರೆ ಇದೇ ಕ್ವಶನ್ ಮೇಲೆ ಬೇರೆ ಡಯಾ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ ಅಷ್ಟೇ, ಸಿಂಪಲ್. Grid chambers are employed to remove the particles of specific gravity. ನೋಡಿ, ಇದಕ್ಕೆ ಸ್ಪೆಸಿಫಿಕ್ ಗ್ರಾವಿಟಿ ಯಾವಕ್ಕೆ ರಿಮೂವ್ ಮಾಡ್ತಾರೆ ಗ್ರಿಡ್ ಚೇಂಬರ್ಸ್ ಅಂತ ಹೇಳ್ತಾ ಇರೋದು ನೋಡೋಣ. ಸೊ ಫಸ್ಟ್ ಗ್ರಿಡ್ ಚೇಂಬರ್ಸ್ ಏನ್ ಕೆಲಸ ಮಾಡುತ್ತೆ? ಸೊ ಗ್ರಿಡ್ ಚೇಂಬರ್ಸ್ ಇಟ್ ಇಸ್ ಅನ್ ಬೇಸಿನ್. ಸೊ ವಾಟ್ ದೇ ವಿಲ್ ಡು, ಇಟ್ ವಿಲ್ ರಿಮೂವ್, ವಾಟ್ ಇಟ್ ವಿಲ್ ರಿಮೂವ್ ದ ಇನ್ಆರ್ಗಾನಿಕ್, ಆಯ್ತಾ, ಇನ್ಆರ್ಗಾನಿಕ್ ಮಟೀರಿಯಲ್ ರಿಮೂವ್ ಮಾಡುತ್ತೆ. ಇನ್ಆರ್ಗಾನಿಕ್ ಪಾರ್ಟಿಕಲ್ಸ್ ಇಟ್ ವಿಲ್ ರಿಮೂವ್, ಇನ್ಆರ್ಗಾನಿಕ್ ಪಾರ್ಟಿಕಲ್ಸ್, right, to prevent the damage to the pumps, right, to prevent damage to pumps, damage to pumps ಗೆ ಡ್ಯಾಮೇಜ್ ಆಗೋದನ್ನ ಇದನ್ನ ತಡೆಯೋಕೆ ಈ ಚೇಂಬರ್ಸ್ ನ ಯೂಸ್ ಮಾಡ್ತೀವಿ, ರೈಟ್. ಸೊ ಗ್ರಿಡ್ ಚೇಂಬರ್ಸ್ ಇದನ್ನ ಏನಂತೀವಿ ಅಂತಂದ್ರೆ ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಅಂತೀವಿ, ರೈಟ್. ಸೊ ಇನ್ಆರ್ಗಾನಿಕ್ ಮಟೀರಿಯಲ್ ರಿಮೂವ್ ಮಾಡೋಕೆ ಸ್ಪೆಸಿಫಿಕ್ ಗ್ರಾವಿಟಿ 2.65 ಮ್ಯಾಕ್ಸಿಮಮ್, ಆಯ್ತಾ, ಲೆಸ್ ದೆನ್ ಆರ್ ಗ್ರೇಟರ್ ದೆನ್ ಬರೋದಿಲ್ಲ, ಲೆಸ್ ದೆನ್ ಬರುತ್ತೆ, ಆಯ್ತಾ. ಬಟ್ ಈಗ ಅವ್ರು ಕೊಟ್ಟಿರೋ ಆನ್ಸರ್ ಗ್ರೇಟರ್ ದೆನ್ ಅಂತ ಇದೆ, ನನಗೆ ಆನ್ಸರ್ ಡೌಟ್ ಅನಿಸ್ತಾ ಇದೆ. ಸೊ ಲೆಸ್ ದೆನ್ 2.65 ಇರಬೇಕು, ಬಿಕಾಸ್ ಮಿನಿಮಮ್ ಸೈಜು ಮ್ಯಾಕ್ಸಿಮಮ್ ಸೈಜು ನಿಮ್ಗೆ ಗೊತ್ತಿದೆ. ಮಿನಿಮಮ್ ಸೈಜ್ ನಾವು ಎಷ್ಟು ರಿಮೂವ್ ಮಾಡಬಹುದು ಅಂತ. ಗ್ರಿಡ್ ಚೇಂಬರ್ ಡಿಸೈನ್ ಟು ರಿಮೂವ್ ಪಾರ್ಟಿಕಲ್ಸ್ ಆಫ್ 0.2 ಮಿನಿಮಮ್ mm or 0.25 mm ನಾವೇನಂದ್ರೆ ಮಿನಿಮಮ್ ಈ ಸೈಜ್ ನ ರಿಮೂವ್ ಮಾಡಬಹುದು, ರೈಟ್. ಬಟ್ ಲೆಸ್ ದೆನ್ 2.65 ಇರಬೇಕು, ಅದು ಆ ಒಂದು ರೇಂಜ್ ಅಲ್ಲಿ ಇರಬೇಕು. ಅದಕ್ಕೆ ಗ್ರಿಡ್ ಚೇಂಬರ್ಸ್ ನ ನಾವು ಯೂಸ್ ಮಾಡ್ತೀವಿ, ರೈಟ್. ನೆಕ್ಸ್ಟ್ ಕ್ವೆಶ್ಚನ್, ದ MLVSS ಇನ್ ಆಕ್ಟಿವೇಟೆಡ್ ಸ್ಲಜ್ ಪ್ರೊಸೆಸ್ ಸ್ಟ್ಯಾಂಡ್ ಫಾರ್. MLVSS ಅಂದ್ರೆ ಏನು ಅಂತ ಕೇಳ್ತಾ ಇರೋದು, ರೈಟ್. MLVSS, ರೈಟ್. MLVSS ಅಂದ್ರೆ ಮಿಕ್ಸ್ಡ್ ಲಿಕ್ಕರ್ ವೋಲಟೈಲ್ ಸಸ್ಪೆಂಡೆಡ್ ಸಾಲಿಡ್ಸ್ ಅಂತ ಬರುತ್ತೆ, ರೈಟ್. ಮಿಕ್ಸ್ಡ್ ಲಿಕ್ಕರ್ ವೋಲಟೈಲ್ ಸಸ್ಪೆಂಡೆಡ್ ಸಾಲಿಡ್ಸ್. ಸೊ ಇದರ ಮೀನಿಂಗ್ ಏನಿದೆ ಅಂತ ಹೇಳ್ತೀನಿ ನೋಡಿ. ಸೊ ಇದು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಮಿಕ್ಸ್ಡ್ ಲಿಕ್ಕರ್ ವೋಲಟೈಲ್ ಸಸ್ಪೆಂಡೆಡ್ ಸಾಲಿಡ್ಸ್ ಏನ್ ಮಾಡುತ್ತೆ ಇದು? ದ ಅಮೌಂಟ್ ಆಫ್ ಅಂತ ಇಲ್ಲಿ ಬರೀತೀನಿ ನಾನು, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ದ ಅಮೌಂಟ್ ಆಫ್ ಆರ್ಗ್ಯಾನಿಕ್, ದ ಅಮೌಂಟ್ ಆಫ್ ಆರ್ಗ್ಯಾನಿಕ್ ಆರ್ volatile, right. So volatile suspended solids, right, used as a measure or indication of the quantity of microbes, right, present in the wastewater, So this is the definition. What is that? Amount of organic or volatile suspended solids used as a measure or indication of the quantity of microbes present in the wastewater. ಅಂದ್ರೆ ಅಮೌಂಟ್ ಎಷ್ಟು ಪ್ರೆಸೆನ್ಸ್ ಇದೆ ಯಾವುದ್ರದ್ದು? ಆರ್ಗಾನಿಕ್ ಆರ್ ವೋಲಟೈಲ್ ಸಸ್ಪೆಂಡೆಡ್ ಸಾಲಿಡ್ಸ್, ರೈಟ್. ಇದು ಇಂಡಿಕೇಶನ್ ಕೊಡಿರುತ್ತೆ ಮೈಕ್ರೋಬೀಸ್ ಎಷ್ಟು ಪ್ರೆಸೆನ್ಸ್ ಇದೆ ಅಂತ. ಸೊ ಅದು ಎಲ್ಲಿ ಅಂತಂದ್ರೆ ಸ್ಲಜ್ ಪ್ರೋಸೆಸ್ ಅಲ್ಲಿ, ರೈಟ್. ಸ್ಲಜ್ ಪ್ರೋಸೆಸ್ ಅಲ್ಲಿ ಇದು ಟ್ರೀಟ್ಮೆಂಟ್ ಏನ್ ಮಾಡ್ತೀವಲ್ಲ ಅದೊಂದು ಪ್ರೋಸೆಸ್ ಇದೆ, ಇದು ಅದರಲ್ಲಿ ಯೂಸ್ ಮಾಡ್ತೀವಿ, ರೈಟ್. ನೆಕ್ಸ್ಟ್, ಸ್ಪೆಸಿಫಿಕ್ ವೇಟ್ ಆಫ್ 1 ಲೀಟರ್ ಆಫ್ ಪೆಟ್ರೋಲ್ ಆಫ್ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ 0.7 ಈಸ್ ಅಂತ ಕೇಳ್ತಾ ಇರೋದು. ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ? ಸ್ಪೆಸಿಫಿಕ್ ವೇಟ್ ಆಫ್ 1 ಲೀಟರ್ ಆಫ್ ಪೆಟ್ರೋಲ್ ನ ಕ್ಯಾಲ್ಕುಲೇಟ್ ಮಾಡೋದಿದೆ. ಸ್ಪೆಸಿಫಿಕ್ ಗ್ರಾವಿಟಿ 0.7 ಅಂತ ಕೊಟ್ಟಿದ್ದಾರೆ. ಈಗ ನಮ್ಮೆಲ್ಲರಿಗೂ ಗೊತ್ತಿದೆ ಫಸ್ಟ್ ಡೆನ್ಸಿಟಿ ಫಾರ್ಮುಲಾ ಏನಿದೆ? ಡೆನ್ಸಿಟಿ ಈಕ್ವಲ್ಸ್ ಟು ಸ್ಪೆಸಿಫಿಕ್ ಗ್ರಾವಿಟಿ, ಆಯ್ತಾ, ಇಂಟು ಡೆನ್ಸಿಟಿ ಆಫ್ ವಾಟರ್, ಇಂಟು ಡೆನ್ಸಿಟಿ ಆಫ್
ವಾಟರ್. ನಾನು ನೀಟಾಗಿ ಬರಿತಾ ಇದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ ನೀಟಾಗಿ. ಡೆನ್ಸಿಟಿ ಆಫ್ ವಾಟರ್ ಇದೆ. ಸೊ ಸ್ಪೆಸಿಫಿಕ್ ವೇಟ್ ಏನಿದೆ ಫಾರ್ಮುಲಾ, ಸ್ಪೆಸಿಫಿಕ್ ವೇಟ್ ಇಸ್ ಈಕ್ವಲ್ ಟು ಡೆನ್ಸಿಟಿ, ಆಯ್ತಾ, ಡೆನ್ಸಿಟಿ ಇಂಟು acceleration ಡ್ಯೂ ಟು ಗ್ರಾವಿಟಿ ಬರುತ್ತೆ. acceleration ಡ್ಯೂ ಟು ಗ್ರಾವಿಟಿ ಬರುತ್ತೆ ಇದೇ ತರ. ಓಕೆ, ಸೊ ಡೆನ್ಸಿಟಿ ಈಕ್ವಲ್ಸ್ ಟು, ಈಗ ಡೆನ್ಸಿಟಿ ಈಕ್ವಲ್ಸ್ ಟು 0.7 ಇಂಟು 1000, ರೈಟ್, ಕೆಜಿ ಪರ್ ಮೀಟರ್ ಕ್ಯೂಬ್ ಎಷ್ಟಾಗುತ್ತದೆ? ಸೊ ಇದು ಡೆನ್ಸಿಟಿ ಆಫ್ ಪೆಟ್ರೋಲ್ ಆಯ್ತು. ಈಗ ಡೆನ್ಸಿಟಿ ಆಫ್ ಪೆಟ್ರೋಲ್ ಎಷ್ಟಾಯ್ತು? ಇದು 700 ಕೆಜಿ ಪರ್ ಮೀಟರ್ ಕ್ಯೂಬ್ ಆಯ್ತು, ಆಯ್ತಾ. ಇದು 700 ಕೆಜಿ ಪರ್ ಮೀಟರ್ ಕ್ಯೂಬ್ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋದು? ಸ್ಪೆಸಿಫಿಕ್ ವೇಟ್ ಈಕ್ವಲ್ಸ್ ಟು ಡೆನ್ಸಿಟಿ ಇಂಟು acceleration ಡ್ಯೂ ಟು ಗ್ರಾವಿಟಿ ಅಂತ ನಾನು ಬರಿತೀನಿ. ಸೊ ಡೆನ್ಸಿಟಿ ಬಂದ್ಬಿಟ್ಟು 700 ಕೆಜಿ ಪರ್ ಮೀಟರ್ ಕ್ಯೂಬ್, ಆಯ್ತಾ, ಇಂಟು 9.81 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಆಯ್ತಾ. ಸೊ ಇದು ಬಂದ್ಬಿಟ್ಟು ಎಷ್ಟಾಗುತ್ತೆ? ಇವಾಗ ಮಲ್ಟಿಪ್ಲೈ ಮಾಡಿದಾಗ 6887.7, ಆಯ್ತಾ, ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಆಗುತ್ತೆ. 6887 ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಇಸ್ ಆನ್ಸರ್. ಗೊತ್ತಾಯ್ತಾ? ಸೊ ಈ ತರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇದಕ್ಕೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಇದು ಒನ್ ಫಾರ್ಮುಲಾ, ಸೆಕೆಂಡ್ ಫಾರ್ಮುಲಾ, ಡೆನ್ಸಿಟಿ ಫಾರ್ಮುಲಾ, ಸ್ಪೆಸಿಫಿಕ್ ವೇಟ್ ಫಾರ್ಮುಲಾ, ಇವೆರಡು ಬರಬೇಕು ನಿಮಗೆ. ಇವೆರಡು ಬಂದ್ರೆ ಆರಾಮಾಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ನೆಕ್ಸ್ಟ್, ಡಿಫರೆನ್ಸ್ ಇನ್ ಪ್ರೆಷರ್ ಹೆಡ್ ಮೆಜರ್ಡ್ ಬೈ ಮರ್ಕ್ಯುರಿ ವಾಟರ್ ಡಿಫರೆನ್ಷಿಯಲ್ ಮ್ಯಾನೋಮೀಟರ್ ಫಾರ್ ಎ 20 ಸೆಂಟಿಮೀಟರ್ ಡಿಫರೆನ್ಸ್ ಆಫ್ ಮರ್ಕ್ಯುರಿ ಹೆಡ್ ವಿಲ್ ಬಿ. ನೋಡಿ, ಇದನ್ನ ತಿಳ್ಕೊಳ್ಳೋಣ, ತುಂಬಾ ಸಿಂಪಲ್ ಇದೆ. ಈಗ ಏನ್ ಕೇಳ್ತಾ ಇರೋದು? ಪ್ರೆಷರ್ ಹೆಡ್ ಮೆಜರ್ಡ್ ಬೈ ಮರ್ಕ್ಯುರಿ ವಾಟರ್ ಡಿಫರೆನ್ಷಿಯಲ್ ಮ್ಯಾನೋಮೀಟರ್ ಫಾರ್ 20 ಸೆಂಟಿಮೀಟರ್ ಡಿಫರೆನ್ಸ್ ಅಂತ ಕೇಳ್ತಾ ಇರೋದು. ಸೊ ಇದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಫಾರ್ಮುಲಾ ಇದೆ, H ಈಕ್ವಲ್ಸ್ ಟು X, ರೈಟ್, SM ಮೈನಸ್ SF. ಸೊ ಇದೇನಿದೆ ಇವಾಗ? H is what? Difference in pressure head. I will write it here. Difference in pressure head. Because ನೀವು ನೋಡಿ, ಇದರದು ನೋಟೇಷನ್ಸ್ ಗೊತ್ತಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು, ಇಲ್ಲ ಅಂದ್ರೆ ಬರೋದಿಲ್ಲ. X is difference of manometric head ಅಂತ ಬರುತ್ತೆ. manometric head ಅಂತ ಬರುತ್ತೆ. ಓಕೆ, ಅದಾದ್ಮೇಲೆ manometric head in column. Let me write it completely. In column, in manometer. So what is the next? SM is what? SM equals to specific gravity of manometric fluid. Okay, now SF, what is last one? SF is specific gravity of fluid flowing through the pipe. Specific gravity of fluid flowing through pipe. So these are the notations with the formula. Now let me calculate the this given data. Right, H equals to, right, ಈಗ H ಎಷ್ಟಾಗುತ್ತೆ? ಈಗ ನೋಡಿ ಫಾರ್ಮುಲಾದಲ್ಲಿ X ಎಷ್ಟಾಗುತ್ತೆ? X ಬಂದ್ಬಿಟ್ಟು 0.2 ಆಗುತ್ತೆ, ರೈಟ್, ಡಿಫರೆನ್ಸ್ ಕೊಟ್ಟಿದ್ದಾರೆ, ರೈಟ್. ಆಮೇಲೆ SM ಏನಿದೆ? SM ಬಂದ್ಬಿಟ್ಟು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಮ್ಯಾನೋಮೆಟ್ರಿಕ್ ಫ್ಲೂಯಿಡ್ ಅಂತ ಹೇಳ್ತಾರೆ. ಮರ್ಕ್ಯುರಿ ಅಂತ ಕೊಟ್ಟಿದ್ದಾರೆ ನೋಡಿ, ಮರ್ಕ್ಯುರಿದು ಏನಿದೆ? ಸ್ಪೆಸಿಫಿಕ್ ಗ್ರಾವಿಟಿ 13.6 ಇದೆ, ರೈಟ್. ಆಮೇಲೆ SF ಅಂದ್ರೆ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಫ್ಲೂಯಿಡ್ ಫ್ಲೋಯಿಂಗ್ ಥ್ರೂ ದ ಪೈಪ್, ಅಂದ್ರೆ ವಾಟರ್ದು ನಾವೇನ್ ತಗೋತೀವಿ? 1 ತಗೋತೀವಿ. ಸೊ ಇದ್ರ ಎಷ್ಟಾಗುತ್ತೆ ಇವಾಗ? 2.52 meter. 2.52 meter is the answer for this question, right? I hope you got the clear picture about this problem. Next, ಸ್ವಲ್ಪ ಜಾಸ್ತಿ ಜೂಮ್ ಆಗಿದೆ ಅಂತ ಅನ್ಕೋತೀನಿ, ಸ್ವಲ್ಪ ಕಮ್ಮಿ ಮಾಡ್ತೀನಿ. ಓಕೆ.
Next, a rectangular gate of 2 meter wide and 3 meter deep lies with its top edge coinciding with free surface of water. Total pressure on the plane rectangular surface will be. Very important and very simple. ನೋಡಿ ಇದಕ್ಕೆ ಡಯಾಗ್ರಾಮ್ ಡ್ರಾ ಮಾಡಿ. ಇದು ಒಂದು ಸರ್ಫೇಸ್ ಇದೆ ಆಯ್ತಾ, ಇದು ಒಂದು ಸರ್ಫೇಸ್ ಇದೆ, ಇದು ನಮ್ಮದು ಫ್ರೀ ವಾಟರ್ ಸರ್ಫೇಸ್. ದಿಸ್ ಇಸ್ ಫ್ರೀ ವಾಟರ್ ಸರ್ಫೇಸ್. ಓಕೆ, ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, 2 ಮೀಟರ್ ವೈಡ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ 2 ಮೀಟರ್ ವೈಡ್, 2 meter wide and 3 meter depth. This is 3 meter depth. Lies with the top edge coinciding with free edge. Okay, ಅದರಲ್ಲಿ ಕರೆಕ್ಟ್ ಆದ ಟೈಮ್ ಡ್ರಾ ಮಾಡಿ. ಟೋಟಲ್ ಪ್ರೆಷರ್ ಬೇಕು ಇವಾಗ. ಸೊ ಟೋಟಲ್ ಪ್ರೆಷರ್ ಅಂತಂದ್ರೆ ಇಲ್ಲಿ ನೋಡಿ, ಇದು ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿ ಇರುತ್ತೆ ನಮ್ದು. ಸೊ ಇಲ್ಲಿ ಪಿ ವ್ಯಾಲ್ಯೂ ಇರುತ್ತೆ, ಆಮೇಲೆ ಎಚ್ ವ್ಯಾಲ್ಯೂ ಮೇಲೆ ಇರುತ್ತೆ. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಏನಿದೆ, F is equal to right rho into G into A into H bar. Right, rho into G into A into H bar. So 1000 into ಆಯ್ತಾ 9.81 into area ಆಯ್ತಾ, ಏರಿಯಾ ಬಂದ್ಬಿಟ್ಟು 3 into 2 6 ಆಗುತ್ತೆ, 3 into 2 6 ಆಗುತ್ತೆ. H bar ಬಂದ್ಬಿಟ್ಟು ಹೈಟ್ 3 ಇದೆ ಡಿವೈಡೆಡ್ ಬೈ 2 ಮಾಡ್ತೀನಿ. ರೈಟ್, ಇದು 1.5 ಆಗುತ್ತೆ. ಸೊ 2 1 2 2 3 ಇದು ಹೋಗುತ್ತೆ. ಸೊ ಈ ತರ ಮಾಡಿದಾಗ ನಮ್ದು ಎಷ್ಟಾಗುತ್ತೆ, ಇದು 88,290 ನ್ಯೂಟನ್ ಇದು ಆನ್ಸರ್ ಆಗುತ್ತೆ. 88,290 ಇಸ್ ಆನ್ಸರ್. ನೋಡಿ, ಇದು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಪ್ರಾಬ್ಲಮ್ ಇದೆ, ಇದು ಟೋಟಲ್ ಪ್ರೆಷರ್ ಆಯ್ತಾ. ಆಮೇಲೆ ಬೇರೆ ಟೈಪ್ ಪ್ರೆಷರ್ ಕೇಳಬಹುದು ಆಯ್ತಾ, ಅದ್ರ ಪ್ರಕಾರ ನೀವು ಓದ್ಕೊಳ್ಳಿ. ವಿಚ್ ಆಫ್ ದಿ ಫಾಲೋವಿಂಗ್ ಕಂಡೀಷನ್ ಇಸ್ ಟ್ರೂ ಫಾರ್ ಸ್ಟಡಿ ಫ್ಲೋ ಕಂಡೀಷನ್. ಸ್ಟಡಿ ಅಂತ ಕೊಟ್ಟಿದ್ದಾರೆ ನೋಡಿ, ಸ್ಟಡಿ ಫ್ಲೋ ಕಂಡೀಷನ್. ರೈಟ್, ಸ್ಟಡಿ ಫ್ಲೋ ಕಂಡೀಷನ್ ತುಂಬಾ ಸಿಂಪಲ್ ಇದೆ. ವೆಲಾಸಿಟಿ ಆಯ್ತಾ, ವೆಲಾಸಿಟಿ ಕಾನ್ಸ್ಟೆಂಟ್ ಇರುತ್ತೆ. ರೈಟ್, ವೆಲಾಸಿಟಿ ಏನಿರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ರೈಟ್, ಎಲ್ಲಿರುತ್ತೆ, ಅಟ್ ಎ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಒಂದು ಕೊಟ್ಟಿರೋ ಪಾಯಿಂಟ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇರುತ್ತೆ. ಸೊ ಅದು ಸೆಕೆಂಡ್ ಇಸ್ ಆನ್ಸರ್ ಟು ದಿಸ್ ಕ್ವೆಶ್ಚನ್. ನೆಕ್ಸ್ಟ್, ಎ ಐಡಿಯಲ್ fluid flow occurs through a circular cross section made of 2 sections. ಆಯ್ತಾ, ಒಂದು ಸರ್ಕ್ಯುಲರ್ ಸೆಕ್ಷನ್ ಇದೆ made of 2 sections with a diameter of 4 cm and 8 cm. ಈ ತರ ಇದೆ ಅಂತ ತಿಳ್ಕೊಳ್ಳಿ. ರೈಟ್, ದ ರೇಷಿಯೋ ಆಫ್ 4 ಆಮೇಲೆ ಇದು 8 ಇದೆ. ದ ರೇಷಿಯೋ ಆಫ್ ವೆಲಾಸಿಟೀಸ್ ಇನ್ 2 ಪೈಪ್ಸ್ ವಿಲ್ ಬಿ ಅಂತ ಕೇಳ್ತಾ ಇರೋದು ಆಯ್ತಾ. ಸೊ ರೇಷಿಯೋಸ್ ಕೇಳ್ತಾ ಇರೋದು. ಇದಕ್ಕೆ ನಾವು ಏನು ಮಾಡಬೇಕು, ತುಂಬಾ ಸಿಂಪಲ್ ಇದೆ. ರೈಟ್, ಕಂಟಿನ್ಯೂಟಿ ಈಕ್ವೇಶನ್ ಅನ್ನು ಯೂಸ್ ಮಾಡ್ತೀವಿ ಇವಾಗ. ಈಕ್ವೇಶನ್ ಆಫ್ ಕಂಟಿನ್ಯೂಟಿ, ಈಕ್ವೇಶನ್ ಆಫ್ ಕಂಟಿನ್ಯೂಟಿ ಏನಿದೆ, ಕಂಟಿನ್ಯೂಟಿ ಈಕ್ವೇಶನ್ ಏನಿದೆ, ಈಕ್ವೇಶನ್ ಆಫ್ ಕಂಟಿನ್ಯೂಟಿ. ಸೊ ಅದರಲ್ಲಿ a1 v1 equals to a2 v2 ಅಂತ ಇದೆ. ರೈಟ್, a1 v1 equals to a2 v2 ಅಂತ ಇದೆ. ಸೊ ಈಗ ನಾವೇನ್ ಮಾಡೋಣ, ಫಸ್ಟ್ a1 v1 ಇದೆ. ಸೊ ಇದನ್ನ ನಾವು v1 by v2 equals to a1 by a2 ಅಂತ ನಾವು ಬರ್ತೀವಿ. ರೈಟ್, ಸೊ ಅದನ್ನ ನಾವು ಈಗ ಅಪ್ಲೈ ಮಾಡಿದಾಗ pi d2 ಸ್ಕ್ವೇರ್ divided by 4 whole divided by pi d1 square divided by 4 equals right d2 by d1 whole square. ಇದೇನು ಬರ್ತಿದ್ದೀನಿ ನಾನು ಸಿಂಪಲ್ ಆಗಿ ಏನಂತಂದ್ರೆ ಏರಿಯಾ ಕ್ಯಾಲ್ಕುಲೇಟ್ pi d square by 4 pi d square by 4. ಸೊ ಅದ್ರದ್ದು ನಾನು ಕಂಟಿನ್ಯೂಷನ್ ಪಾರ್ಟ್ ಇಲ್ಲಿ ಬರ್ದಿದ್ದೀನಿ. ಸೊ ಇದು ಈ ತರ ಆಗುತ್ತೆ. ಓಕೆ, ಸೊ ಇದನ್ನ ನಾನು ಏನ್ ಮಾಡ್ತೀನಿ ಇವಾಗ, ಇಲ್ಲಿ ನೆಕ್ಸ್ಟ್ d1 equals to 4 cm ಹಾಕೋತೀನಿ, d2 equals to 8 cm ಹಾಕೋತೀನಿ. ಕರೆಕ್ಟಾ, ಅದು ಕರೆಕ್ಟ್ ಆಗಿ ಕೊಟ್ಟಿರೋದು ಇಷ್ಟಿದೆ. ಈಗ ಅದನ್ನ ಮಾಡಿದಾಗ ನೋಡಿ ಇಲ್ಲಿ ಏನಾಗುತ್ತೆ, v1 by v2 equals to 4 square divided by 8 square. So 4 square ಎಷ್ಟಾಗುತ್ತೆ, ಇದು is 16. Right, this one is 64. Right, 16 1 ja 16 4 ja. So 1 is to or 4 is to 1. 4 is to 1 is the answer for this question. Right, ತುಂಬಾ ಸಿಂಪಲ್ ಇದೆ, ಬಟ್ ನಾವು ಅದರಲ್ಲಿ ಕಾನ್ಸೆಪ್ಟ್ ಹಾಕಬೇಕಾಗುತ್ತೆ. ಈಕ್ವೇಶನ್ ಆಫ್ ಕಂಟಿನ್ಯೂಟಿ ಇತ್ತಂದ್ರೆ ಗೊತ್ತಾಗುತ್ತೆ. ರೈಟ್, ನೆಕ್ಸ್ಟ್ ದ ಫಾರ್ಮುಲಾ ಫಾರ್ ಇವ್ಯಾಲ್ಯೂಯೇಟಿಂಗ್ ಕೋಎಫಿಷಿಯಂಟ್ ಆಫ್
ವೆಲಾಸಿಟಿ ಫಾರ್ ಎನ್ ಆರಿಫೈಸ್ ಈಸ್ ಅಂತ ಕೇಳ್ತಾರೆ ನೋಡಿ. ಈಗ ಆರಿಫೈಸ್ ಅಂತ ಬಂದಾಗ ನೋಡಿ ಈ ತರ ಟ್ಯಾಂಕ್ ಇರುತ್ತೆ, ಈ ತರ ವಾಟರ್ ಜೆಟ್ ಕೆಳಗಡೆ ಇರುತ್ತೆ, ಈ ತರ ವಾಟರ್ ಫ್ಲೋ ಆಗ್ತಾ ಇರುತ್ತೆ, ರೈಟ್. ಸೊ ಇದು ಏನಾಗುತ್ತೆ, ಒಂದು ವಿ ಆಗುತ್ತೆ, ವಿ, ರೈಟ್. ಸೊ ಇದು ನಮ್ದು ಹೈಟ್ ಆಗುತ್ತೆ, ಸಿಂಪಲ್ ಆಗಿದೆ, ರೈಟ್. ಸೊ ಇದು ಏನ್ ಫ್ಲೋ ಆಗ್ತಿದೆ ನೋಡಿ, ಇದು ನಮ್ದು ಎಕ್ಸ್ ಆಗುತ್ತೆ, ದಿಸ್ ಇಸ್ ಎಕ್ಸ್ ವ್ಯಾಲ್ಯೂ. ಮತ್ತೆ ಇಲ್ಲಿಂದ ಏನ್ ವಾಟರ್ ಫ್ಲೋ ಆಗುತ್ತೆ ನೋಡಿ ಇದುವರೆಗೂ, ರೈಟ್. ಇದು ಬಂದ್ಬಿಟ್ಟು ನಮ್ದು ವೈ ವ್ಯಾಲ್ಯೂ ಆಗುತ್ತೆ. ಫಸ್ಟ್ ಇದಿಷ್ಟು ಗೊತ್ತಿದೆ ಸಾಕು. ಇದು ಇಲ್ಲಿ ಏನು ವಾಟರ್ ಕಾಂಟ್ರಾಕ್ಟ್ ಆಗುತ್ತೆ ಅದನ್ನ ನಾವು ವಿನಾ ಕಾಂಟ್ರಾಕ್ಟ್ ಅಂತ ಅಂತೀವಿ, ರೈಟ್, ಮೆಜರ್ ಮಾಡೋಕೆ. ಇದು ಫ್ಲೋ ಆಫ್ ವಾಟರ್ ಈ ತರ ಇದೆ, ಈ ಟ್ಯಾಂಕ್ ಅಲ್ಲಿ ಓಪನ್ ಇರುತ್ತೆ. ಸೊ ಈಗ ಇಲ್ಲಿ ಕೇಳ್ತಾ ಇರೋದು ಕೋಎಫಿಷಿಯಂಟ್ ಆಫ್ ವೆಲಾಸಿಟಿ ಫಾರ್ಮುಲಾ CV ಈಕ್ವಲ್ಸ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಬೈ 4YH, ರೈಟ್. ಎಕ್ಸ್ ನಿಮ್ಗೆ ಗೊತ್ತಿದೆ ಈ ಡಿಸ್ಟೆನ್ಸ್ ಇಂದ, ವೈ ಗೊತ್ತಿದೆ ಈ ಡಿಸ್ಟೆನ್ಸ್ ಇಂದ, ಎಚ್ ಇದೆ, ರೈಟ್. CV ಕೋಎಫಿಷಿಯಂಟ್ ಆಫ್ ವೆಲಾಸಿಟಿ, ರೈಟ್. ಸೊ ಈ ವ್ಯಾಲ್ಯೂ CV ಯಾವತ್ತು 0.95 ಇಂದ 0.91 ವರೆಗೆ ಇರುತ್ತೆ. ಓಕೆ, ಯು ಹ್ಯಾವ್ ಟು ರಿಮೆಂಬರ್ ದಿಸ್. Now I will write it here important points. Types of tubes, types of tubes, that is the CC value and the CV value, right. CC value and CV value, right. Coefficient of contraction, coefficient of velocity. ಈಗ ರೌಂಡೆಡ್ ಇತ್ತಂತಂದ್ರೆ ಏನು ಟೈಪ್ ಆಫ್ ಫ್ಲೋ, ರೌಂಡೆಡ್ ಇತ್ತಂತಂದ್ರೆ ಟೈಪ್ ಆಫ್ ಟ್ಯೂಬ್ಸ್, ಇದು ಟ್ಯೂಬ್ಸ್ ಇದೆ, ರೌಂಡೆಡ್ ಇತ್ತಂದ್ರೆ CC 1 ಇರುತ್ತೆ, CV 0.98 ಇರುತ್ತೆ, ರೈಟ್. ಅದೇ ಶಾರ್ಪ್ ಎಡ್ಜ್ ಇತ್ತಂದ್ರೆ 0.62 ಇದು ಇರುತ್ತೆ, 0.98 ಇದು ಇರುತ್ತೆ CV. ಅದೇ ಶಾರ್ಟ್ ಟ್ಯೂಬ್ ಇತ್ತಂತಂದ್ರೆ ಶಾರ್ಟ್ ಟ್ಯೂಬ್ ಇತ್ತಂತಂದ್ರೆ 1 ಇರುತ್ತೆ CC, 0.8 is the CV. If the types of tube is border type, right, that is border tube, ಈ ಟೈಪ್ ಇತ್ತಂತಂದ್ರೆ 0.52 ಇರುತ್ತೆ, right, 0.98 the CV. So actually you have to remember all these concepts, right. So what is the answer now? That is x square by 4YH, this one D. Next, the discharge through rectangular notch of 2 meter length when the head over the notch is 300 mm, assuming a coefficient of discharge is 0.6 meter ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಏನ್ ಕೇಳ್ತಾ ಇರೋದು, ಡಿಸ್ಚಾರ್ಜ್ ಥ್ರೂ ರೆಕ್ಟಾಂಗುಲರ್ ನಾಚ್ ಅಂತ ಕೇಳ್ತಾ ಇರೋದು. ನಾವು ಬರೆಯೋಣ, ಡಿಸ್ಚಾರ್ಜ್, ರೈಟ್, ಓವರ್ ರೆಕ್ಟಾಂಗುಲರ್ ನಾಚ್ ಅಂತ ನಾವು ಬರೆಯೋಣ ಇವಾಗ. ಡಿಸ್ಚಾರ್ಜ್ ಓವರ್ ರೆಕ್ಟಾಂಗುಲರ್ ನಾಚ್ or VN, Q equals to 2/3 into CD into V into root 2G into H3/2. Actually this is the formula. Now let's put all the values. 2/3 into CD, right. CD ಎಷ್ಟಿದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ coefficient of discharge 0.6, ಸಾರಿ. B ಎಷ್ಟಿದೆ, B ಎಷ್ಟು ಕೊಟ್ಟಿದ್ದಾರೆ 2 ಮೀಟರ್ ಇದೆ, into root 2 into 9.81 into H. What is the H value, right? H value is head 300 mm ಅಂತ ಕೊಟ್ಟಿದ್ದಾರೆ, right, 300 mm. ಸೊ ಅದು 0.3 ಅಂತ ತಗೊಳ್ತೀನಿ ನಾನು, 3/2. So how much this one? 0.582 meter cube per second ಆಗುತ್ತೆ, right, 0.582 meter cube per second. ಸೊ ಅದೇ ಈಗ ರೆಕ್ಟಾಂಗುಲರ್ ನಾಚ್ ಇತ್ತಂದ್ರೆ, ಆಯ್ತಾ, ರೆಕ್ಟಾಂಗುಲರ್ ಆಯ್ತು, ಟ್ರಯಾಂಗಲ್ ನಾಚ್ ಇತ್ತಂತಂದ್ರೆ ಏನು ಫಾರ್ಮುಲಾ ಬರುತ್ತೆ ಸರ್ ಅಂತ ನೀವು ಕೇಳಬಹುದು. ಸಿಂಪಲ್ ಆಗಿದೆ, Q is equal to 8/15 CD into root 2G tan theta by 2 H 5/2 ಆಗುತ್ತೆ. ಇದು 3/2 ಇದೆ, ಅದು 5/2 ಇದೆ, ಇದು 8/15 ಇದೆ, 2/3 ಇದೆ. ಇದು ರೂಟ್ CD ರೂಟ್ 2G ಎಲ್ಲ ಕರೆಕ್ಟ್ ಆಗಿದೆ. ಬಟ್ ಈ ಇಲ್ಲಿ ಒಂದು ಆಂಗಲ್ ಬರುತ್ತೆ, ಬಿಕಾಸ್ ನಿಮ್ಗೆ ಗೊತ್ತಿದೆ ಟ್ರಯಾಂಗುಲರ್ ನಾಚ್ ಈ ತರ ಇರುತ್ತೆ, ರೈಟ್. ಸೊ ಇಲ್ಲಿ ನಾವು ಆಂಗಲ್ ಮೆಜರ್ ಮಾಡ್ತೀವಿ, ರೈಟ್, ದಿಸ್ ಒನ್ ಆಂಗಲ್, ರೈಟ್. ಸೊ ಅದಕ್ಕೆ ಈ ತರ ಇರುತ್ತೆ. ಡನ್. ಯಸ್. ನೆಕ್ಸ್ಟ್ ಕ್ವಶನ್. Sipality wave function as
if it were following notch without end contraction. ನೋಡಿ ಇದಕ್ಕೆ ಒಂದು ಕಂಡೀಷನ್ ನೀವು ನೆನಪಿಟ್ಕೊಳ್ಳಬೇಕಾಗುತ್ತೆ. ಸೊ ವಾಟ್ ಇಸ್ ದಟ್? an end contracted trapezoidal, an end contracted, I can say contracted trapezoidal wear, trapezoidal wear, right, with 1:4 slope, 1:4, right, trapezoidal slope ಈ ಟೈಪ್ ಇದೆ ಅಂತ ತಿಳ್ಕೊಳ್ಳೋಣ, right. 1:4 side slope is called 1:4 side slope. What we can say? We can say that is a Cipolliti wear. Right. So the flow rate of the Cipolliti wear is directly proportional to what? Crust length and no correction for end contraction is needed. So we don't want any type of correction, right? We don't want any type of correction. So the Q is equal to 3.37, that is LWH 3/2. So this is the actual formula, right? What is the Q here? Flow rate, and LW is length of wear notch at the crest. LW is length of wear notch at the crest. Next, H is the effective hydraulic head. So this is what we can say. So this is Cipolliti wear. We can say that is an rectangular wear. Cipolliti wear function, if it were following notch without end contraction, we can say that is an what? The rectangular wear. And you can see, I will draw one more drawing here so that you can understand. So this one is actually the like this we have a what? This Cipolliti wear, right? This slope is 1:4, right? This is Cipolliti wear, right? Or we can say trapezoidal. This sign is trapezoidal. And if we consider the, we can say the 90-degree V notch, right? 90-degree V notch, it is like this, right? So this is 90 degree. So this is 90 degree. So this is 90-degree V notch. So you have to remember this also. Next, which one of these statement is not true with reference to hydrologic equation? Hydrologic equation ಬಗ್ಗೆ ಹೇಳ್ತಾ ಇರೋದು, right? Hydrologic equation ಬಗ್ಗೆ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ. Surface inflow is equal to subsurface outflow, right? ತಿಳ್ಕೊಳ್ಳಿ. ಸರ್ಫೇಸ್ ಈಗ ಇದರಲ್ಲಿ ನಾಟ್ ಟ್ರೂ ಅಂತ ಹೇಳ್ತಾ ಇರೋದು, ಅಂದ್ರೆ ರಿಮೈನಿಂಗ್ ಎಲ್ಲ ಕರೆಕ್ಟ್ ಆಗಿದೆ. ದ ಇನ್ಫ್ಲೋ ಇಂಟು ದ ಬೇಸಿನ್ ಇಸ್ ಈಕ್ವಲ್ ಟು ಔಟ್ಫ್ಲೋ, ಅಂದ್ರೆ ಇದೊಂದು ಬೇಸಿನ್ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್? ಈ ಬೇಸಿನ್ ನೋಡಿ, ಹೈಡ್ರೋಲಿಕ್ ಇಕ್ವೇಶನ್ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ರೈಟ್? ನೋಡಿ, ಹೈಡ್ರೋಲಾಜಿಕಲ್ ಇಕ್ವೇಶನ್, ವಿ ಕ್ಯಾನ್ ರೈಟ್ ಇಟ್. ಹೈಡ್ರೋಲಾಜಿಕಲ್ ಇಕ್ವೇಶನ್ ಈಸ್ ಇನ್ ಫಾರ್ಮ್ ಆಫ್, we can say I equals I minus O equals delta S. So where I is what? This is inflow, right? This is inflow. So inflow into the system during a defined period. Then what is O? This is outflow. This is outflow from the system during a what? Defined period. Inflow, outflow equal to what we can say? Delta S is what? Change in storage. This is change in storage, right? So if you see these three definition or three important parameters, we can say inflow into the basin is equal to the outflow from the basin at any instant. We can say okay, this is correct. Difference between inflow and outflow is storage. We can say change in storage. This is also correct because we have written the formula. Surface inflow is equal to subsurface outflow. So this is not related to each other and it is not correct. Water balance over the basin, inflow minus outflow. This is also correct, just we have written. So third point is wrong, everything is correct here. Okay, next question. Next is average isoheightal range and the corresponding average isoheightal area as obtained from isoheightal map are given below, right? So they have given what? Isoheightal value and area ಕೊಟ್ಟಿದ್ದಾರೆ, isoheightal ಕೊಟ್ಟಿದ್ದಾರೆ, right? So ಇದನ್ನ ನೋಡಿ, isoheight ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳೋಣ. Isoheight, what is isoheight? So it is a line joining points of
right? I can say equal rainfall, very important, equal rainfall, right? Equal rainfall for a given interval, for a given interval. This is important. ಆಯ್ತಾ, ಇದು ಗೊತ್ತಿರಬೇಕು. What is that? Isohydrate line joining points of equal rainfall for a given interval. Isohydrates are counters of equal precipitation. Isohydrates, right? This isohydrates are contours of equal precipitation. Precipitation is nothing but rain. Equal precipitation, right? So the counter lines on a topographic map. So the mean precipitation for the catchment we can find out. Now coming to the problem. ಆಯ್ತಾ, ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನಾವು ಏನು ಕ್ಯಾಲ್ಕುಲೇಟ್ ಮಾಡೋದಿದೆ ಇಲ್ಲಿ? ಆವರೇಜ್ ಆಕ್ಚುಯಲ್ ರೇಂಜ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ನಾವು ಈಗ ಮೀನ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಇದರ ಫಾರ್ಮುಲಾ ಏನಿದೆ? ಟೋಟಲ್ ವಾಲ್ಯೂಮ್ ಆಫ್ ರೇನ್ಫಾಲ್, total volume of rainfall divided by total area, total volume of rainfall divided by total area of the catchment ಅಂತ ಅನ್ಬೋದು. total area of the catchment, right? so ಇದನ್ನ v ಅಂತ ಡಿನೋಟ್ ಮಾಡ್ತೀನಿ, ಇದನ್ನ a ಅಂತ ಡಿನೋಟ್ ಮಾಡ್ತೀನಿ, right? ಈಗ ಇಲ್ಲಿ ನೋಡಬಹುದು ನೀವು 5 mm ಕೊಟ್ಟಿದ್ದಾರೆ, right? 5 ಇದು mm ಆಗಬೇಕು. ಇದು 5 mm ಕೊಟ್ಟಿದ್ದಾರೆ. 5 mm ಗೆ 5 ಕಿಲೋಮೀಟರ್ ಸ್ಕ್ವೇರ್ ಇದೆ ಏರಿಯಾ, 15 mm ಗೆ 18 ಇದೆ, 25 mm ಗೆ 12 ಕಿಲೋಮೀಟರ್ ಸ್ಕ್ವೇರ್ ಏರಿಯಾ ಇದೆ, ಸೊ 35 ಗೆ 12 ಇದೆ. ಸೊ ಇದನ್ನ ಆವರೇಜ್ ಡೆಪ್ತ್ ಆಫ್ ಆನ್ಯುವಲ್ ಪ್ರೆಸಿಪಿಟೇಷನ್ ಮಾಡಬೇಕು. ಇವಾಗ ಆವರೇಜ್ ಡೆಪ್ತ್ ಆಫ್ what? annual precipitation annual depth of precipitation is, right? ಇದರದ್ದು ಏನಂತ ಬರೀಬಹುದು ಇವಾಗ ನಾವು? P equals to, right? ಈಗ 5 mm ಇದೆ, right? into, right? 5 ಕಿಲೋಮೀಟರ್ ಸ್ಕ್ವೇರ್ ಇದೆ. ಸೊ ಇದೇ ತರ ಎಲ್ಲದರಲ್ಲೂ ನಾವು ಮಾಡಬೇಕು. ಪ್ಲಸ್ ನೆಕ್ಸ್ಟ್ ಏನು ಮಾಡಬೇಕು? 15 into 8 ಮಾಡಬೇಕು, ಪ್ಲಸ್ 25 into 12 ಮಾಡಬೇಕು, ರೈಟ್? ಆಮೇಲೆ ಪ್ಲಸ್ 35 into 12 ಮಾಡಬೇಕು, ರೈಟ್? ಸೊ ಹೋಲ್ ಡಿವೈಡೆಡ್ ಬೈ ಏನು ಮಾಡಬೇಕು? ಹೋಲ್ ಡಿವೈಡೆಡ್ ಬೈ ಏನು ಮಾಡಬೇಕು ಅಂದ್ರೆ 5 plus 8 plus 12 plus 12 ಮಾಡಬೇಕು. 5 plus 8 plus 12 plus 12. So I will get 23.37 centimeter. So that is the answer for this question, right? So total volume of rainfall ಇದೆ, total area of the catchment ಇದೆ. ಇವೆರಡನ್ನ ನಾನು ಮಾಡಿದಾಗ average depth of annual precipitation ಸಿಗುತ್ತೆ ನನಗೆ. ನಾನು ಅದೇ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು, ರೈಟ್? ಸೊ ದಿಸ್ ಇಸ್ ಹೈಡ್ರಾಲಜಿ ಕ್ವೆಶ್ಚನ್, ವೆರಿ ಇಂಪಾರ್ಟೆಂಟ್. ನೋಡಿ, ಸ್ವಲ್ಪ ಕ್ವೆಶ್ಚನ್ ಸ್ವಲ್ಪ ಇದರಲ್ಲಿ ಏನಂತಂದ್ರೆ ಚೆನ್ನಾಗಿ ಒಂದು ಕರೆಕ್ಟ್ ರೇಂಜ್ ಅಲ್ಲಿ ಕೊಟ್ಟಿದ್ದಾರೆ. ನಾವು ಸಿಂಪಲ್ ಇರಿಗೇಷನ್ ಪ್ರಾಬ್ಲಮ್ ಇದೆ. ಡ್ಯೂಟಿ ಆಫ್ ಎ ಸರ್ಟನ್ ಕ್ರಾಪ್ ಆನ್ ಎ ಫೀಲ್ಡ್ is 950 hectares per cubic. If the base period of the crop is 110 days, what is the corresponding delta of the crop? ತುಂಬಾ ಸಿಂಪಲ್ ಇದೆ. ನಮ್ಮ ಫಾರ್ಮುಲಾ ಇದೆ delta equal to 8.64 b by d ಅಂತ ಇದೆ. ಇಲ್ಲಿ b ಎಷ್ಟಿದೆ? ರೈಟ್, b ಬಂದ್ಬಿಟ್ಟು 110 ಡೇಸ್ ಇದೆ, 110 ಡೇಸ್ ಇದೆ. ಅದಾದ್ಮೇಲೆ d ಎಷ್ಟಿದೆ? d ಬಂದ್ಬಿಟ್ಟು 950 hectares per cubic. So 8.64 into 110 divided by 950. You will get how much? You will get 1 meter is the answer for this question. 1 meter, right? Next question. Major resisting force on a gravity dam, right? Major resisting force on gravity dam is always, remember, always, right? Always remember it is the self weight of the dam. ಆಯ್ತಾ, ಸೆಲ್ಫ್ ವೇಟ್ ಆಫ್ ದ ಡ್ಯಾಮ್ ಇಂಪಾರ್ಟೆಂಟ್ ಇರುತ್ತೆ. ಮೇಜರ್ ರೆಸಿಸ್ಟಿಂಗ್ ಫೋರ್ಸ್ ಆನ್ ಗ್ರಾವಿಟಿ ಡ್ಯಾಮ್, ರೈಟ್? ಸೊ ಗ್ರಾವಿಟಿ ಡ್ಯಾಮ್ ಅಂದ್ರೆ ಏನು ನೋಡಿ. ಸೊ we can say gravity dam is a what? Structure. It is a structure designed to withstand loads. Designed to withstand loads by its own weight. ಅದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಇರುತ್ತೆ, ಓನ್ ವೇಟ್ ಇಂದ ವಿತ್ಸ್ಟ್ಯಾಂಡ್ ಮಾಡಬೇಕದು, ರೈಟ್? and by its resistance to sliding, right? Resistance to sliding or overturning on its foundation. So that's why on gravity dam it is made up of concrete ಇಂದ ಅಥವಾ ಸ್ಟೋನ್ ಮೆಟೀರಿಯಲ್ ಇಂದ ಮಾಡಿರುತ್ತೆ.
ಕಂಪ್ಲೀಟ್ ಏನ್ ಡ್ಯಾಮ್ ಇರುತ್ತೆ ನೋಡಿ, ರೈಟ್, ಕಂಪ್ಲೀಟ್ ಏನ್ ಡ್ಯಾಮ್ ಇರುತ್ತೆ ಅದು ಓವರ್ ಆಲ್ ಎಲ್ಲ ಕನ್ಸ್ಟ್ರಕ್ಷನ್ ಕಾಂಕ್ರೀಟ್ ಒಂದೇ ಮಟೀರಿಯಲ್ ಇಂದ ಮಾಡಿರ್ತಾರೆ, ರೈಟ್. ಕಾಂಪೋಸಿಟ್ ಡ್ಯಾಮ್ ಅಂತಂದ್ರೆ ಏನು ಮೇನ್ ಏನ್ ಇದು ಇರುತ್ತೆ ನೋಡಿ, ಗೇಟ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಏನಂತಂದ್ರೆ ಕಾಂಕ್ರೀಟ್ ಅಥವಾ ಬೇರೆ ಮಟೀರಿಯಲ್ ಯೂಸ್ ಮಾಡ್ತಾರೆ. ಇದ್ರ ಪಕ್ಕಕ್ಕೆ ಏನಿರುತ್ತೆ ಅಂತಂದ್ರೆ ಎಂಬ್ಯಾಕ್ಮೆಂಟ್ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅನ್ ಕಾಂಪೋಸಿಟ್ ಡ್ಯಾಮ್. ಓಕೆ, ರೈಟ್. ನೆಕ್ಸ್ಟ್ ಇಸ್ with the reduction of reservoir capacity due to the sedimentation over the passage of time, the trap efficiency, right. Reduction of reservoir capacity, sedimentation, aita iga idu dam ide, right. So this is a dam you have constructed. So this is upstream, this is downstream side, right, where the water will stand here. So due to this what will happen, the soil particles will deposit here, right. So ಇದನ್ನ ನಾವು sedimentation ಅಂತ ಅಂತೀವಿ ಅಥವಾ silt ಅಂತ ಅಂತೀವಿ, silt deposition ಅಂತ ಅಂತಾರೆ, ರೈಟ್. ಸೊ ಕೆಪಾಸಿಟಿ ಇದರಿಂದ ಏನಾಗುತ್ತೆ ಅಂತ ಹೇಳ್ತಾರೆ, ರಿಡಕ್ಷನ್ ಆಫ್ ರಿಸರ್ವರ್ ಕೆಪಾಸಿಟಿ ಡ್ಯೂ ಟು sedimentation over the passage of time, the trap efficiency ಅಂತ ಹೇಳ್ತಾರೆ, ರೈಟ್. ಸೊ trap efficiency, right, trap efficiency of reservoir is what, the ratio of, we can say ratio of total, right, I will write it here, total sediments retained by reservoir, sorry, by reservoir to total sediments entering into reservoir, so what is this ratio of total sediment retained by reservoir ಅಂತ ಎಷ್ಟು ರಿಟೇನ್ ಆಗಿದೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ರಿಟೇನ್ ಆಗಿದೆ, ಈ ಪ್ಲೇಸ್ ಅಲ್ಲಿ ಎಷ್ಟು ರಿಟೇನ್ ಆಗಿದೆ ಟು ಟೋಟಲ್ ಸೆಡಿಮೆಂಟ್ ಎಂಟರಿಂಗ್ ಇಂಟು ದ ರಿಸರ್ವಾಯರ್, ಅಂದ್ರೆ ಟೋಟಲ್ ಎಷ್ಟು ಬರ್ತಾ ಇದೆ, ಇನ್ಫ್ಲೋ ಎಷ್ಟು ಬರ್ತಾ ಇದೆ, ಇಲ್ಲಿ ಎಷ್ಟಿದೆ, ಇವೆರಡನ್ನ ನಾನು ಡಿವೈಡ್ ಮಾಡಿದಾಗ ನನಗೆ ಟ್ರ್ಯಾಪ್ ಎಫಿಷಿಯನ್ಸಿ ತಿಳಿಯುತ್ತೆ, ಆಯ್ತಾ, ಟ್ರ್ಯಾಪ್ ಎಫಿಷಿಯನ್ಸಿ ತಿಳಿಯುತ್ತೆ. ಸೊ ಫಂಕ್ಷನ್ ಆಫ್ ರಿಸರ್ವರ್ ಕೆಪಾಸಿಟಿ ಅಂಡ್ ಟೋಟಲ್ ಇನ್ಫ್ಲೋ ಇದರಿಂದ ನಾವು ಅರ್ಥ ಮಾಡ್ಕೋಬಹುದು. ಸೊ ಈಗ ಕ್ವಶನ್ ಏನು ಕೇಳಿದ್ದಾರೆ, ರಿಡಕ್ಷನ್ ಆಫ್ ರಿಸರ್ವರ್ ಕೆಪಾಸಿಟಿ ಡ್ಯೂ ಟು ಸೆಡಿಮೆಂಟೇಷನ್ ಆಫ್ ದ ಪ್ಯಾಸೇಜ್ ಆಫ್ ಟೈಮ್, ಟ್ರ್ಯಾಪ್ ಎಫಿಷಿಯನ್ಸಿ ಏನಾಗುತ್ತೆ, ರೈಟ್. ಸೊ ಟ್ರ್ಯಾಪ್ ಎಫಿಷಿಯನ್ಸಿ ಡಿಕ್ರೀಸ್ ಆಗುತ್ತೆ, ರೈಟ್, ರೇಷಿಯೋ ಇನ್ಕ್ರೀಸ್ ಆದಂಗೆ ಅದು ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇರೋದು, ರೈಟ್. ಸೊ ಇದೊಂದು ಲಾಸ್ಟ್ ಕ್ವಶನ್ ನೋಡೋಣ. Hydraulic structure is proposed to be constructed at the crossing of a canal and a drain to avoid the mixing of their respective discharge. If the canal full supply level is well below the drainage bed level, the structure to be proposed is, structure ಯಾವುದು ಪ್ರಪೋಸ್ ಮಾಡ್ತೀರಾ ಅಂತ ಕೇಳ್ತಾ ಇರೋದು, ರೈಟ್. ನೋಡಿ ಇಲ್ಲಿ ತುಂಬಾ ಸಿಂಪಲ್ ಇದೆ, ನಾನು ಡ್ರಾ ಮಾಡ್ತೀನಿ. ಇಲ್ಲೇನಿದೆ ಅಂತಂದ್ರೆ ಇದು ರೋಡ್ ಇದೆ ಅಂತ ತಿಳ್ಕೊಳ್ಳೋದು, ರೈಟ್. ಸೊ ಇಲ್ಲಿ ಕ್ಯಾನಲ್ ಫ್ಲೋ ಆಗ್ತಾ ಇದೆ, ಈ ತರ ಇಲ್ಲಿ ಕ್ಯಾನಲ್ ಫ್ಲೋ ಆಗ್ತಾ ಇದೆ, ರೈಟ್. ಸೊ ಇದರ ಕೆಳಗಡೆ, ಆಯ್ತಾ, ಈ ತರ ನಾನೇನು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಇಲ್ಲಿ ವಾಟರ್ ಇರುತ್ತೆ, ರೈಟ್. ಸೊ ದಿಸ್ ಇಸ್ HFL, ಸೊ ಹೈ ಫ್ಲಡ್ ಲೆವೆಲ್. ಸೊ ಇದು ಡ್ರೈನೇಜ್ ಬೆಡ್ ಎಲ್ಲಿರುತ್ತೆ, ಇಲ್ಲಿರುತ್ತೆ, ಇದು ಡ್ರೈನ್ ಬೆಡ್, ರೈಟ್. ಸೊ ಈ ತರ ಇತ್ತು ಅಂತಂದ್ರೆ ಇದನ್ನ ಅಕ್ವಿಡಕ್ಟ್ ಅಂತ ಅಂತೀವಿ, ಅಂದ್ರೆ ಕೆನಲ್ ಮೇಲ್ಗಡೆ ಇದೆ, ಕೆಳಗಡೆ ಡ್ರೈನೇಜ್ ಹೋಗ್ತಾ ಇದೆ, ಅಂದ್ರೆ ಕೆಳಗಡೆ ನ್ಯಾಚುರಲ್ ವಾಟರ್ ಹೋಗ್ತಾ ಇದೆ, ಮೇಲ್ಗಡೆ ಇಲ್ಲಿ ರೋಡ್ ಇದೆ, ರೈಟ್. ಸೊ ಇದಕ್ಕೆ ಏನಂತೀವಿ, ಅಕ್ವಿಡಕ್ಟ್ ಅಂತೀವಿ. ಈಗ ಅದೇ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮೇಲ್ಗಡೆ ಇಲ್ಲಿ ಇದಿದೆ, ರೈಟ್. ಸೊ ಈ ತರ, ರೈಟ್, ಕೆನಲ್ ಬೆಡ್ ಇಲ್ಲಿದೆ, ರೈಟ್. ಇದು ಕೆನಲ್ ಬೆಡ್, ಆಯ್ತಾ. ಆಮೇಲೆ ಇದು ಕೆನಲ್ ಬೆಡ್, ಇದು ನಮ್ದು ನ್ಯಾಚುರಲ್ ವಾಟರ್, ರೈಟ್. ಇದಕ್ಕೆ ಸೂಪರ್ ಪ್ಯಾಸೇಜ್ ಅಂತ ಅಂತೀವಿ, ಸೂಪರ್ ಪ್ಯಾಸೇಜ್. ಈ ಕ್ವಶನ್ ಅಲ್ಲಿ constructed to the crossing of a canal and drain to avoid the mixing of their respective discharge. Okay. Canal full supply level is well below the drainage, right. So ಇಲ್ಲಿದೆ canal full supply level ಏನಿದೆ, ಇಲ್ಲಿದೆ, ಇದು canal full supply level ಇಲ್ಲಿದೆ, right. Well below the drainage bed level, the structure is proposed as, we can say, the super passage. Okay, so that we call it as an super passage.
ಸೊ ಐ ಹೋಪ್ ನಿಮಗೆ 32 ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ರಿಮೈನಿಂಗ್ ಕ್ವಶನ್ಸ್ ನೋಡಿ, ಈ ತರ ಡಿಟೇಲ್ ಅಲ್ಲಿ ಮಾಡಿದ್ರೆ ತಾನೇ ನಿಮ್ಗೆ ಅರ್ಥ ಆಗೋದು. ಸುಮ್ಮನೆ ಆನ್ಸರ್ ಕ್ವಶನ್ ಮಾಡ್ಕೊಂಡು ಹೋದ್ರೆ ಏನು ಆಯ್ತಾ, ಬರೀ ಅಂದ್ರೆ ಕ್ವಶನ್ ಆನ್ಸರ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ರೈಟ್, ತುಂಬಾ ದಿವಸ ಆಗಿದ್ಮೇಲೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಆಯ್ತಾ. ಸ್ವಲ್ಪ ಜನ ಏನು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಸೊ ದಯವಿಟ್ಟು ಆ ಥರ ಮಾಡ್ಕೋಬೇಡಿ, ನಿಮ್ಗೋಸ್ಕರ ನಾವೆಲ್ಲ ಮಾಡ್ತಾ ಇರೋದು. ಸೊ ಈಗ ಕಂಟಿನ್ಯೂಸ್ ಆಗಿ ಎಲ್ಲ ಕ್ಲಾಸಸ್ ಮಾಡ್ತೀವಿ, ದಯವಿಟ್ಟು ಚಾನಲ್ ಇದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಹ್ಯಾವ್ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ part, that is a part 2 and part 3. Thank you.